ಎಲ್ಲರಿಗೂ ನಮಸ್ಕಾರ. ನಾನು ತೀರ್ಥ ಪ್ರಸಾದ್ ಕೆ, ಸಹಾಯಕ ಪ್ರಾಧ್ಯಾಪಕ, ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿಗಳಿಗೆ ಕಾಸ್ಟಿಂಗ್ ಮೆಥಡ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ತಗೋತಾ ಇದ್ದೀನಿ. ಅದರ 2ನೇ ಯೂನಿಟ್ನ ವಿಡಿಯೋ ಇದು. ಸೊ ಲೆಸನ್ ಅನ್ನ ಶುರು ಮಾಡೋಣ. ನಾವು ಮೊದಲನೇ ಯೂನಿಟ್ನಲ್ಲಿ ಕಾಸ್ಟಿಂಗ್ ಮೆಥಡ್ಸ್ಗೆ ಕುರಿತಾದಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡ್ವಿ. ಕಾಸ್ಟ್ ಅಂದ್ರೆ ಏನು, ಕಾಸ್ಟಿಂಗ್, ಕಾಸ್ಟ್ ಅಕೌಂಟೆನ್ಸಿ, ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಮ್ಯಾನೇಜ್ಮೆಂಟ್, ಕಾಸ್ಟಿಂಗ್ ಮೆಥಡ್ಸ್, ಸೊ ಇದೆಲ್ಲ ಏನು ಅಂತ ನೋಡಿದ್ವಿ. ಹಾಗೇನೆ ಇಂಡಸ್ಟ್ರೀಸ್ ಅಲ್ಲಿ ಮುಖ್ಯವಾಗಿ 2 ವಿಧ ಅಂತ ಹೇಳಿದೆ ಕಾಸ್ಟಿಂಗ್ಗೆ ಕುರಿತಂತೆ ವಿಚಾರ ಮಾಡುವಾಗ. ಜಾಬ್ ಇಂಡಸ್ಟ್ರೀಸ್ ಮತ್ತೆ ಪ್ರೋಸೆಸ್ ಇಂಡಸ್ಟ್ರೀಸ್. ಸೊ ಜಾಬ್ ಇಂಡಸ್ಟ್ರೀಸ್ಗೆ ಅಪ್ಲೈ ಆಗುವಂತ ಜಾಬ್ ಕಾಸ್ಟಿಂಗ್ ಮೆಥಡ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಪ್ರೊಡಕ್ಷನ್ ಯೂನಿಟ್ ಅನ್ನ ಜಾಬ್ಸ್ ಆಗಿ ಕ್ಲಾಸಿಫೈ ಮಾಡಿ ಪ್ರತಿಯೊಂದು ಜಾಬ್ಗೆ ಆಗುವಂತ ಕಾಸ್ಟ್ ಅನ್ನ ಲೆಕ್ಕ ಹಾಕೋದು ಜಾಬ್ ಕಾಸ್ಟಿಂಗ್ ಟೆಕ್ನಿಕ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಲೆಸನ್ ಅನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಲೆಸನ್ನ ಉದ್ದೇಶಗಳೇನು, ಜಾಬ್ ಕಾಸ್ಟಿಂಗ್ಗೆ ಕುರಿತಾದಂತ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋದು, ಹಾಗೇನೆ ಅದರ ಮೆಥಡಾಲಜಿ, ಅದ್ ಹೇಗ್ ಮಾಡೋದು. ಈಗ ಒಂದು ಜಾಬ್ ಕಾಸ್ಟ್ ಶೀಟ್ ಮಾಡಬೇಕು, ಹೇಗೆ ಡ್ರಾ ಮಾಡೋದು, ಸೊ ಅದನ್ನ ತಿಳ್ಕೊಳ್ಳೋದನ್ನ ನಾವು ಮೆಥಡಾಲಜಿ ಅಂತೀವಿ. ಮೆಥಡಾಲಜಿನ ಅಪ್ಲೈ ಮಾಡೋದು. ಹಾಗೇನೆ ಪ್ರಾಕ್ಟಿಕಲ್ ಗ್ರಾಸ್ಪ್, ಜಾಬ್ ಇಂಡಸ್ಟ್ರೀಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಜಾಬ್ ಕಾಸ್ಟಿಂಗ್ ಅನ್ನ ಹೇಗೆ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದು. ಸೊ ಹಾಗಾದ್ರೆ ಬನ್ನಿ ಲೆಸನ್ ಅನ್ನ ಶುರು ಮಾಡೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿದ್ದೆ ಇನ್ ರಿಲೇಷನ್ ಟು ಕಾಸ್ಟಿಂಗ್ ಟೆಕ್ನಿಕ್. ಜಾಬ್ ಇಂಡಸ್ಟ್ರೀಸ್ ಮತ್ತೆ ಪ್ರೋಸೆಸ್ ಇಂಡಸ್ಟ್ರೀಸ್ ಅಂತ ಹೇಳಿದ್ದೆ. ಸೊ ಜಾಬ್ ಇಂಡಸ್ಟ್ರೀಸ್ ಅಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ವರ್ಕ್ ಅನ್ನ ಜಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ಜಾಬ್ಗೂ ತಗುಲುವಂತ ಕಾಸ್ಟ್ ಏನಿದೆ ಅದನ್ನ ಆ ಜಾಬ್ಗೆ ಅಲೋಕೇಟ್ ಮಾಡ್ತಾರೆ. ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಪ್ರೊಡಕ್ಷನ್ ವರ್ಕ್ ಅನ್ನ ಪ್ರೋಸೆಸ್ಗಳಾಗಿ ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ಪ್ರೋಸೆಸ್ಗೆ ತಗುಲುವಂತ ಕಾಸ್ಟ್ ಏನಿದೆ ಅದನ್ನ ಅವರು ಆ ಪ್ರೋಸೆಸ್ಗೆ ಅಲೋಕೇಟ್ ಮಾಡ್ತಾರೆ. ಈಗ ಪ್ರೋಸೆಸ್ ಕಾಸ್ಟಿಂಗ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಗಾರ್ಮೆಂಟ್ಸ್. ಸೊ ಅಲ್ಲಿ ಏನಾಗುತ್ತೆ, ಬೇರೆ ಬೇರೆ ಪ್ರೋಸೆಸಸ್ ಇರುತ್ತೆ. ಸ್ಪಿನ್ನಿಂಗ್ ಯಾನ್, ನೂಲ್ ತೆಗೆಯೋದು, ಆ ನೂಲನ್ನ ಬಟ್ಟೆಯಾಗಿ ಪರಿವರ್ತಿಸೋದು, ಆಮೇಲೆ ಬಟ್ಟೆ ತಯಾರಾದ್ಮೇಲೆ ಅದನ್ನ ಹೊಲಿಯೋದು, ಹೊಲ್ದಾದ್ಮೇಲೆ ಅದನ್ನ ಪ್ಯಾಕ್ ಮಾಡೋದು, ಇದೆಲ್ಲ ಇರುತ್ತೆ. ಅದೇ ರೀತಿ ಶುಗರ್ ಇಂಡಸ್ಟ್ರಿ, ಫರ್ಟಿಲೈಸರ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ, ಸೊ ಹೀಗೆ ಎಷ್ಟೋ ಇಂಡಸ್ಟ್ರೀಸ್ ಅಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಟೆಕ್ನಿಕ್ ಅನ್ನ ಅಳವಡಿಸ್ಕೊಂಡಿದ್ದಾರೆ. ಸೊ ಅವುಗಳನ್ನ ನಾವು ಪ್ರೋಸೆಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ನಾವೀಗ ಗಮನ ಹರಿಸಬೇಕಾಗಿರೋದು ಜಾಬ್ ಇಂಡಸ್ಟ್ರೀಸ್ ಬಗ್ಗೆ, ಜಾಬ್ ಕಾಸ್ಟಿಂಗ್ ಬಗ್ಗೆ. ಸೊ ಇದೊಂದು ಟೆಕ್ನಿಕ್ ಜಾಬ್ ಇಂಡಸ್ಟ್ರೀಸ್ ಅಲ್ಲಿ
ಎಂಪ್ಲಾಯ್ ಮಾಡ್ಕೊಳ್ಳುವಂಥದ್ದು. ಪ್ರೊಡಕ್ಷನ್ ವರ್ಕ್ ಅನ್ನ ಬೇರೆ ಬೇರೆ ಜಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ಜಾಬ್ಗೂ ಅದರದೇ ಆದಂತ ಕಾಸ್ಟ್ ಏನಾಗಿದೆ ಅದನ್ನ ಅಲೋಕೇಟ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಜಾಬ್ ಅಂತ ಹೇಳಿದ್ರೆ ಅದನ್ನ ಬ್ಯಾಚ್ ಅಂತ ಕರಿಬಹುದು, ಯೂನಿಟ್ ಅಂತ ಕರಿಬಹುದು, ಪ್ರಾಡಕ್ಟ್ ಅಥವಾ ಆಕ್ಟಿವಿಟಿ ಅಂತ ಕರಿಬಹುದು. ಒಟ್ನಲ್ಲಿ ಅದು ಒಂದು ಸಪರೇಟ್ ಅಕೌಂಟಿಂಗ್ ಎಂಟಿಟಿ. ಎಂಟಿಟಿ ಅಂದ್ರೆ ಇಲ್ಲಿ ಅಸ್ತಿತ್ವದಲ್ಲಿ ಇರುವಂತ ಯೂನಿಟ್ ಅಂತ ಅಷ್ಟೇನೆ, ಆಯ್ತಾ. ಸಪರೇಟ್ ಅಕೌಂಟಿಂಗ್ ಯೂನಿಟ್ ಅಥವಾ ಸಪರೇಟ್ ಅಕೌಂಟಿಂಗ್ ಎಂಟಿಟಿ. ಸೊ ಜಾಬ್ ಅನ್ನೋದು ಒಂದು ಯೂನಿಟ್. ಸೊ ಅಂತ ಟೈಮಲ್ಲಿ ಜಾಬ್ ಕಾಸ್ಟಿಂಗ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ತಾರೆ. ಹಾಗೇನೆ ಪ್ರತಿಯೊಂದು ಜಾಬ್ ಆರ್ಡರ್ ಕೂಡ ಕಸ್ಟಮರ್ನ ರಿಕ್ವೈರ್ಮೆಂಟ್ಸ್ ಅನ್ನ ಮೀಟ್ ಮಾಡಬೇಕು. ಕಸ್ಟಮರ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟಿಂಗ್ ಪ್ರೆಸ್ ಅಂತ ತಗೊಳ್ಳೋಣ. ಬೇರೆ ಬೇರೆ ತರದ ಇನ್ವಿಟೇಷನ್ ಕಾರ್ಡ್ಸ್ ಅನ್ನ ಪ್ರಿಂಟ್ ಮಾಡುವಂತ ಒಂದು ಪ್ರೆಸ್. ಅಲ್ಲಿ ಒಬ್ಬ ಕಸ್ಟಮರ್ ಬಂದು 1000 ಇನ್ವಿಟೇಷನ್ ಕಾರ್ಡ್ಸಿಗೆ ಆರ್ಡರ್ ಕೊಡ್ತಾನೆ. ಮತ್ತೆ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾನೆ, ಯಾವ ಕ್ವಾಲಿಟಿ ಕಾರ್ಡ್ ಬೇಕು. ಅದರಲ್ಲೇ 108 ತರ ಬರುತ್ತೆ. ಸೊ ಅವನಿಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕಾರ್ಡ್ ಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡ್ತಾನೆ, ಮ್ಯಾಟ್ರ್ ಇದು ಅಂತ ಹೇಳ್ತಾನೆ. ಅದನ್ನ ಯಾವ ಫಾಂಟ್ ಅಲ್ಲಿ ಪ್ರಿಂಟ್ ಮಾಡಬೇಕು, ಯಾವ ಫಾಂಟ್ ಸ್ಟೈಲ್ ಅಲ್ಲಿ ಪ್ರಿಂಟ್ ಮಾಡಬೇಕು, ಮತ್ತೆ ಆ ಎನ್ವಲಪ್ ಏನಿರುತ್ತೆ ಮಡಿಸಿ ಇಡೋದು ಅದ್ರ ಮೇಲೆ ಏನ್ ಬರಬೇಕು, ಯಾವ ತರ ಪ್ರಿಂಟ್ ಮಾಡಬೇಕು. ಸೊ ಇದೆಲ್ಲ ಹೇಳ್ತಾನೆ ಸ್ಪೆಸಿಫಿಕೇಶನ್ಸ್. ಸೊ ಅವನ ಸ್ಪೆಸಿಫಿಕೇಶನ್ಸ್ ಏನಿದೆ ಅದ್ರ ಪ್ರಕಾರನೇ ಈ ಪ್ರಿಂಟಿಂಗ್ ಪ್ರೆಸ್ ಕಾರ್ಡ್ಸ್ ಅನ್ನ ಪ್ರಿಂಟ್ ಮಾಡಬೇಕು, ಬೇರೆ ತರ ಪ್ರಿಂಟ್ ಮಾಡೋ ಹಾಗಿಲ್ಲ. ಸೊ ಆಗ ಅವ್ರು ಏನ್ ಮಾಡ್ತಾರೆ, ಒಂದು ಕಾಸ್ಟ್ ಎಸ್ಟಿಮೇಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಸೊ ಎಷ್ಟಾಗ್ಬೋದು, 1000 ಇನ್ವಿಟೇಷನ್ ಕಾರ್ಡ್ಸ್ ಅನ್ನ ಪ್ರಿಂಟ್ ಮಾಡಕ್ ಎಷ್ಟಾಗ್ಬೋದು. ಸೊ ಮೆಟೀರಿಯಲ್ಸ್ ಇಷ್ಟು, ಲೇಬರ್ ಇಷ್ಟು ಖರ್ಚಾಗುತ್ತೆ, ಎಕ್ಸ್ಪೆನ್ಸಸ್ ಇಷ್ಟಾಗುತ್ತೆ, ಪ್ರೈಮ್ ಕಾಸ್ಟ್ ಇಷ್ಟು, ಫ್ಯಾಕ್ಟರಿ ಓವರ್ ಹೆಡ್ಸ್ ಇಷ್ಟು, ಅದೆಲ್ಲ ಎಸ್ಟಿಮೇಟ್ ಮಾಡ್ತಾರೆ. ಎಸ್ಟಿಮೇಟ್ ಮಾಡಿ ಅದಕ್ಕೆ ಪ್ರಾಫಿಟ್ ಆಡ್ ಮಾಡಿ ಒಂದು ಕೊಟೇಶನ್ ನ ಕೊಡ್ತಾರೆ ಕಸ್ಟಮರ್ಗೆ. ನೋಡಿ 1000 ಇನ್ವಿಟೇಷನ್ ಕಾರ್ಡ್ಗೆ ಇಷ್ಟ ಆಗುತ್ತೆ, ಇದು ನಮ್ಮ ಪ್ರೈಸ್ ಅಂತ ಹೇಳ್ತಾರೆ. ಕಸ್ಟಮರ್ ಏನಾದ್ರೂ ಆ ಪ್ರೈಸ್ಗೆ ಒಪ್ಕೊಂಡ ಅಂದ್ರೆ ಆಗ ಪ್ರೊಡಕ್ಷನ್ ಶುರುವಾಗುತ್ತೆ. ಸೊ ಜಾಬ್ ಅಂತ ಐಡೆಂಟಿಫೈ ಮಾಡ್ತಾರೆ, ಅದನ್ನ ಜಾಬ್ ಆರ್ಡರ್ ಅನ್ನ ಇಶ್ಯೂ ಮಾಡ್ತಾರೆ, ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ನಡೆಯೋದು ಜಾಬ್ ಇಂಡಸ್ಟ್ರೀಸ್ ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿರೋದಿಲ್ಲ, ಯೂನಿಫಾರ್ಮ್ ಆಗಿರೋದಿಲ್ಲ ಥ್ರೂಔಟ್ ದ ಇಯರ್. ಯಾಕೆ ಕಂಟಿನ್ಯೂಸ್ ಆಗಿರೋದಿಲ್ಲ ಅಂದ್ರೆ, ಈಗ ಕಸ್ಟಮರ್ ಆರ್ಡರ್ ಕೊಟ್ರೆ ಪ್ರೊಡಕ್ಷನ್ ನಡೆಯುತ್ತೆ, ಇಲ್ಲ ಅಂದ್ರೆ ಅದು ಪ್ರೊಡಕ್ಷನ್ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ, ನಿಂತೋಗುತ್ತೆ. ಎಲ್ಲಿವರೆಗೂ ಡಿಮ್ಯಾಂಡ್ ಇರುತ್ತೋ ಇನ್ವಿಟೇಷನ್ ಕಾರ್ಡ್ಸಿಗೆ, ಎಸ್ಪೆಷಲಿ ಮದುವೆ ಸೀಸನ್, ಸೊ ಆಗ ಪ್ರೊಡಕ್ಷನ್ ಜೋರಾಗಿ ನಡೆಯುತ್ತೆ. ಈ ಸ್ಲಾಗ್ ಸೀಸನ್ ಇದ್ದಾಗ ಪ್ರೊಡಕ್ಷನ್ ಅಷ್ಟು ನಡೆಯೋದಿಲ್ಲ. ಸೊ ಅದರಿಂದಾಗಿ ಆ ಏರಿಳಿತ ಇರೋದ್ರಿಂದ ಪ್ರೊಡಕ್ಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್ ದ ಇಯರ್. ಸೊ ಇಡೀ ವರ್ಷ ಅದೇ ತರನಾಗಿ ಪ್ರೊಡಕ್ಷನ್ ನಡೆಯುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಪ್ರಿಂಟಿಂಗ್ ಪ್ರೆಸ್ ಈಗ ಹೇಳಿದೆ, ಇನ್ವಿಟೇಷನ್ ಕಾರ್ಡ್ಸ್ ಬಗ್ಗೆ. ಆಟೋಮೊಬೈಲ್ ಗ್ಯಾರೇಜ್, ಈಗ ಒಂದು ಕಾರ್ ಇದೆ ನಿಮ್ಮ ಹತ್ರ, ಅದನ್ನ ಸರ್ವಿಸ್ ಮಾಡಿಸ್ಬೇಕು. ಸೊ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಹೇಳ್ತಾರೆ, ಏನಂತ, ಬ್ರೇಕ್ ವೈರ್ ಚೇಂಜ್ ಮಾಡಬೇಕು, ಆಮೇಲೆ ಟೈರ್ ತುಂಬಾ ಹಳೇದಾಗಿದೆ ಅದನ್ನು ಚೇಂಜ್ ಮಾಡಬೇಕು, ಮತ್ತೆ ಪೆಟ್ರೋಲ್ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಎಲ್ಲ ಹೇಳ್ತೀರಾ.
ಸೊ ನಿಮ್ಮ ಸ್ಪೆಸಿಫಿಕೇಶನ್ಸ್ ಏನಿದೆ ಅದ್ರ ಪ್ರಕಾರನೇ ಅವನು ಕೆಲಸ ಮಾಡ್ತಾನೆ ಅಲ್ವಾ. ಸೊ ಅದನ್ನ ಕೂಡ ಜಾಬ್ ಅಂತ ಕನ್ಸಿಡರ್ ಮಾಡಬಹುದು. ನಿಮ್ಮ ಕಾರನ್ನ ಸರ್ವಿಸ್ ಮಾಡೋದೇನಿದೆ ಅದನ್ನ ಜಾಬ್ ಅಂತ ಕನ್ಸಿಡರ್ ಮಾಡಬಹುದು. ಮೆಷಿನ್ ಟೂಲ್ಸ್. ಸೊ ಮೆಷಿನ್ ಟೂಲ್ಸ್ ಅಲ್ಲೂ ಹಾಗೆ ಆಗುತ್ತೆ. ಸ್ಪೆಸಿಫಿಕೇಶನ್ಸ್ ಅಥವಾ ಕಸ್ಟಮರ್ ಆರ್ಡರ್ ಏನಿದೆ ಅದ್ರ ಪ್ರಕಾರನೇ ಕೆಲಸ ಮಾಡಬೇಕಾಗತ್ತೆ. ಮತ್ತೆ ರಿಪೇರ್ಸ್. ರಿಪೇರ್ಸ್ ಅಂದ್ರೇನು? ಕೆಟ್ಟೋಗಿರೋದನ್ನ ಫಂಕ್ಷನ್ ಮಾಡೋ ತರ ಮಾಡೋದು. ಸೊ ಯಾಕೆ ಕೆಟ್ಟೋಗಿದೆ? ಮೆಕ್ಯಾನಿಕಲ್ ಡಿವೈಸು ಯಾವ್ದೋ ಒಂದು ಪಾರ್ಟ್ ಹೋಗಿದೆ, ಸೊ ಅದನ್ನ ತೆಗೆದು ಬೇರೆದ್ ಹಾಕ್ಬೇಕು. ಯಾವ ಪಾರ್ಟ್ ಹೋಗಿದೆ ಅಂತ ಅವನಿಗೆ ಮಾತ್ರ ಗೊತ್ತಾಗುತ್ತೆ, ಎಕ್ಸ್ಪರ್ಟಿಗೆ. ನಮಗೆಲ್ಲ ಗೊತ್ತಾಗಲ್ಲ. ಸೊ ಅದರಿಂದ ಅದು ಕೂಡ ಒಂದು ಸ್ಪೆಸಿಫಿಕೇಶನ್ ಅಂತ ನಾವು ಟ್ರೀಟ್ ಮಾಡೋದು ಅಲ್ವಾ. ಸೊ ರಿಪೇರ್ಸ್ ಇಸ್ ಆಲ್ಸೋ ಜಾಬ್ ಇಂಡಸ್ಟ್ರಿ. ಸೊ ಪ್ರತಿಯೊಬ್ಬ ಕಸ್ಟಮರ್ ಒಂದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ತಗೊಂಡ್ಬಂದ್ರೆ ಎಲ್ಲಾದ್ರಲ್ಲೂ ಒಂದೇ ಪಾರ್ಟ್ ಹೋಗಿರುತ್ತೆ ಅಂತಲ್ಲ, ಸೊ ಬೇರೆ ಬೇರೆ ಪಾರ್ಟ್ಸ್ ಹೋಗಿರುತ್ತೆ. ಸೊ ಪ್ರತಿಯೊಬ್ಬ ಕಸ್ಟಮರ್ಗೂ ಕೂಡ ಅಟೆನ್ಷನ್ ಕೊಡ್ಬೇಕಾಗತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಬೇಕಾಗತ್ತೆ ಅಲ್ವಾ. ಸೊ ಅದರಿಂದಾಗಿ ಅದು ಕಸ್ಟಮರ್ ಸ್ಪೆಸಿಫಿಕ್ ಆಗಿರೋದ್ರಿಂದ ಅದನ್ನು ಕೂಡ ನಾವು ಜಾಬ್ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮುಂದೆ ಈ ಜಾಬ್ ಕಾಸ್ಟಿಂಗ್ ನ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋಣ. ಏನು ಉದ್ದೇಶಗಳು? ಸೊ ಜಾಬ್ ಕಾಸ್ಟ್ ಏನ್ ಮಾಡುತ್ತೆ? ಅಕ್ಯುರೇಟ್ ಕಾಸ್ಟ್ ಇನ್ಫಾರ್ಮೇಶನ್ ನ ಕೊಡುತ್ತೆ ಜಾಬ್ಸ್ ಬಗ್ಗೆ. ಸೊ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದು ಜಾಬ್ ಕಾಸ್ಟ್. ಪ್ರತಿಯೊಂದು ಜಾಬ್ಗೂ ಕೂಡ ಜಾಬ್ ಕಾಸ್ಟ್ ಶೀಟ್ ರೆಡಿ ಆಗುತ್ತೆ. ಯಾವ್ಯಾವ ತರದ ಎಕ್ಸ್ಪೆನ್ಸಸ್ ಆಗಿದೆ ಅದರಲ್ಲಿ ಅಂತ ಕ್ಲಾಸಿಫೈ ಆಗಿರುತ್ತೆ. ಅದರಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಮೆಟೀರಿಯಲ್ಸ್ ಇಷ್ಟು, ಲೇಬರ್ ಇಷ್ಟು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಇಷ್ಟು, ಅಡ್ಮಿನ್ ಓವರ್ ಹೆಡ್ಸ್ ಇಷ್ಟು ಅಬ್ಸಾರ್ಬ್ ಆಗಿದೆ. ಸೊ ಇದೆಲ್ಲ ಇರುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ಗೆ, ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಲಿಕ್ಕೆ. ಸೊ ಸೆಲ್ಲಿಂಗ್ ಪ್ರೈಸ್ ನ ಯೂಶಲಿ ಫಿಕ್ಸ್ ಮಾಡೋದು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬೇಸಿಸ್ ಮೇಲೆ. ಸೊ ಟೋಟಲ್ ಕಾಸ್ಟ್ ಇಷ್ಟಾಗಿದೆ, ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಅನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಸೊ ಆ ಬೇಸಿಸ್ ಮೇಲೆ ಯೂಶಲಿ ಫಿಕ್ಸ್ ಆಗುತ್ತೆ. ಸೊ ಕಾಸ್ಟ್ ಇನ್ಫಾರ್ಮೇಶನ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಕಾಸ್ಟ್ ಆಫ್ ಸಿಮಿಲರ್ ಜಾಬ್ಸ್ ಇನ್ ಫ್ಯೂಚರ್. ಸೊ ಮುಂದೆ ಏನಾದ್ರೂ ಇದೇ ತರ ಜಾಬ್ಸ್ ಸಿಕ್ಕಿದ್ರೆ, ಅದೇ ತರ ಸ್ಪೆಸಿಫಿಕೇಶನ್ಸ್ ಇರುವಂತ ಜಾಬ್ಸ್ ಸಿಕ್ಕಿದ್ರೆ ನಮ್ಗೆ ಕಾಸ್ಟ್ ಎಸ್ಟಿಮೇಟ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಸೊ ಹಿಂದೆ ಇದೇ ತರ ಒಂದು ಜಾಬ್ ಮಾಡಿದ್ವಿ, ಅದಕ್ಕೆ ಇಷ್ಟು ಕಾಸ್ಟ್ ಆಗಿತ್ತು ಅಂತ ಅದನ್ನ ಹಳೇದನ್ನ ರೆಫರ್ ಮಾಡಿ ನಾವು ಇಷ್ಟಾಗ್ಬೋದು ಅಂತ ಎಸ್ಟಿಮೇಟ್ ಮಾಡಬಹುದು. ಸೊ ರೆಫರೆನ್ಸ್ ಆಗಿ ಅದು ಕೆಲಸ ಮಾಡುತ್ತೆ ಅಂತ. ಡೀಟೇಲ್ಡ್ ಅನಾಲಿಸಿಸ್ ಆಫ್ ಕಾಸ್ಟ್ಸ್. ಸೊ ಕಾಸ್ಟ್ಸ್ ಅನ್ನ ಅನಲೈಸ್ ಮಾಡೋದು, ಇಂತಿಂತ ಕಾಸ್ಟ್ ಇಷ್ಟಿಷ್ಟಾಗಿದೆ ಅಂತ. ಪ್ರೈಮ್ ಕಾಸ್ಟ್ ಇಷ್ಟು, ಫ್ಯಾಕ್ಟರಿ ಕಾಸ್ಟ್ ಇಷ್ಟು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಷ್ಟು, ಕಾಸ್ಟ್ ಆಫ್ ಸೇಲ್ಸ್ ಇಷ್ಟು. ಸೊ ಇದನ್ನೆಲ್ಲ ಅನಲೈಸ್ ಮಾಡೋದು. ಸೊ ಜಾಬ್ ಕಾಸ್ಟ್ ಶೀಟ್ ಅಲ್ಲಿ ಅದನ್ನೇ ಮಾಡೋದು ನಾವು. ಸೊ ಡೀಟೇಲ್ಡ್ ಅನಾಲಿಸಿಸ್ ನಡೆಯುತ್ತೆ. ಮತ್ತೆ ವೇಸ್ಟ್ಸು, ಸ್ಪಾಯ್ಲೇಜು, ಡಿಫೆಕ್ಟ್ಸು ಈ ತರ ಏನಾದ್ರೂ ಇದ್ರೆ ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಇದು ಬೇಕಾಗಿರೋ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಾಬ್ ಕಾಸ್ಟ್ ವಿಪರೀತ ಜಾಸ್ತಿ ಆಗಿದೆ ನಾರ್ಮಲ್ಗಿಂತ ಅಂತ ಏನಾದ್ರೂ ಗಮನಕ್ಕೆ ಬಂದ್ರೆ ಅಲ್ಲಿ ಹುಡುಕ್ತಾರೆ, ಯಾಕೆ ಇಷ್ಟೊಂದು ಜಾಸ್ತಿ ಆಯ್ತು, ಯಾವ ಎಲಿಮೆಂಟ್ ತುಂಬಾ ಜಾಸ್ತಿ ಆಗಿದೆ ಕಾಸ್ಟ್ ಅಂತೆಲ್ಲ ಹುಡುಕ್ತಾರೆ. ಸೊ ಆಗ ಸಿಗೋದು ಅಬ್ನಾರ್ಮಲ್ ಲಾಸ್ ಅಥವಾ ಸ್ಪಾಯ್ಲೇಜ್, ವೇಸ್ಟೇಜ್, ಡಿಫೆಕ್ಟ್ಸ್. ಸೊ ಈ ತರದೆಲ್ಲ ಗಮನಕ್ಕೆ ಬರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇಂಥದ್ನೆಲ್ಲ ಎಲಿಮಿನೇಟ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ.
ಈಗ ವೇಸ್ಟೇಜ್ ಅಂತ ಹೇಳಿದ್ರೆ ಜೆವೆಲ್ರೀಸ್ ಅಲ್ಲಿ ಈಗ ಒಡವೆಗಳನ್ನ ಮಾಡಬೇಕಾದ್ರೆ ಏನು ವೇಸ್ಟೇಜ್ ಚಾರ್ಜಸ್ ಅಂತ ಹಾಕ್ತಾರಲ್ಲ, ಸೊ ಅದೆಲ್ಲ ಚಿನ್ನನ ಕಟ್ ಮಾಡಿ ಡಿಸೈನ್ ಮಾಡಬೇಕಾದ್ರೆ ಆಗುವಂತ ಕೆಲವೊಂದು ವೇಸ್ಟೇಜಸ್. ಸ್ಪಾಯ್ಲೇಜ್ ಅಂದ್ರೆ ಮೆಟೀರಿಯಲ್ಲೇ ಹಾಳಾಗೋದು, ಅದರಲ್ಲಿ ಅದೇನಾದ್ರೂ ಪೆರಿಷಬಲ್ ಏನಾದ್ರೂ ಇದ್ರೆ ಮೆಟೀರಿಯಲ್ಲೇ ಹಾಳಾಗ್ಬಿಡುತ್ತೆ ಕಾಲ ಕಳೆದಾಗೇನೆ. ಡಿಫೆಕ್ಟ್ಸ್, ಸೊ ಆ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ಸ್ ಆಗಿದ್ರೆ, ಡಿಫೆಕ್ಟಿವ್ ವರ್ಕ್ಸ್, ಸೊ ಅದನ್ನೆಲ್ಲ ನಾವು ಎಲಿಮಿನೇಟ್ ಮಾಡಬಹುದು ಈ ಜಾಬ್ ಕಾಸ್ಟಿಂಗ್ ಇನ್ಫಾರ್ಮೇಶನ್ ನ ಆಧಾರದ ಮೇಲೆ. ಕಂಪೇರ್ ಪರ್ಫಾರ್ಮೆನ್ಸ್ ಆಫ್ ಡಿಫರೆಂಟ್ ಜಾಬ್ಸ್. ಸೊ ಬೇರೆ ಬೇರೆ ಜಾಬ್ಸ್ ಇರ್ತಾವಲ್ಲ, ಬೇರೆ ಬೇರೆ ಕಸ್ಟಮರ್ಸ್ ಕೊಟ್ಟಿರುವಂತ ಆರ್ಡರ್ಸ್ ಇರ್ತವೆ. ಆ ಆರ್ಡರ್ಸ್ ಪ್ರಕಾರ ಜಾಬ್ ಆರ್ಡರ್ ಅಂತ ಇಶ್ಯೂ ಮಾಡ್ತಾರೆ. ಸೊ ಪ್ರತಿಯೊಂದು ಕೂಡ ಡಿಫರೆಂಟ್ ಜಾಬ್. ಸೊ ಆ ಬೇರೆ ಬೇರೆ ಜಾಬ್ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ಕಂಪೇರ್ ಮಾಡಬಹುದು ಯಾವ್ದ್ರ ಆಧಾರದ ಮೇಲೆ? ಈ ಜಾಬ್ ಕಾಸ್ಟಿಂಗ್ ಕೊಡುವಂತ ಆಧಾರದ ಮೇಲೆ. ಸೊ ನೆಕ್ಸ್ಟ್ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಇವು ತುಂಬಾನೇ ಇಂಪಾರ್ಟೆಂಟ್ ಟರ್ಮ್ಸು ಫ್ಯಾಕ್ಟರಿ ಲೆವೆಲ್ ಅಲ್ಲಿ. ಸೊ ಜಾಬ್ ಆರ್ಡರ್ ನಂಬರ್, ಈಗ ಪ್ರತಿಯೊಬ್ಬ ಕಸ್ಟಮರ್ ಆರ್ಡರ್ ಕೊಟ್ಟಾಗ ಅದಕ್ಕೆ ಒಂದು ಜಾಬ್ ಆರ್ಡರ್ ಅಂತ ಇಶ್ಯೂ ಮಾಡ್ತಾರೆ. ಆ ಜಾಬ್ ಆರ್ಡರ್ಗೆ ಒಂದು ನಂಬರ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಜಾಬ್ ಆರ್ಡರ್ ನಂಬರ್. ಸೊ ಏನೇ ಕಾಸ್ಟ್ ಆದ್ರೂ ಆ ಜಾಬ್ಗೆ ಸಂಬಂಧಪಟ್ಟಿದ್ದು ಈ ಜಾಬ್ ಆರ್ಡರ್ ನಂಬರ್ಗೆ ಲಿಂಕ್ ಆಗಿರುತ್ತೆ. ಸೊ ಒಂದು ಜಾಬ್ ಆರ್ಡರ್ ಅಂದ್ರೆ ಅದರ ನಂಬರ್, ಐಡೆಂಟಿಫಿಕೇಶನ್ ನಂಬರ್. ಸೊ ಜಾಬ್ ಆರ್ಡರ್ ನಂಬರ್. ನೆಕ್ಸ್ಟ್ ಸ್ಟಾಕ್ ಆರ್ಡರ್ ನಂಬರ್. ಸೊ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ಬೇರೆ ಡಿಪಾರ್ಟ್ಮೆಂಟ್ ನ ಪಾರ್ಟ್ಸ್ ಮತ್ತೆ ಕಾಂಪೊನೆಂಟ್ಸ್ ಅನ್ನ ಏನಾದ್ರೂ ನಾವು ಯೂಸ್ ಮಾಡಿದ್ರೆ ಅದನ್ನ ಸ್ಟಾಕ್ ಆರ್ಡರ್ ಕೆಳಗೆ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ ಪಾರ್ಟ್ಸ್ ಕಾಂಪೊನೆಂಟ್ಸ್ ಅನ್ನ. ದಟ್ ಈಸ್ ಕಾಲ್ಡ್ ಸ್ಟಾಕ್ ಆರ್ಡರ್ ನಂಬರ್. ಸೊ ಆ ಸ್ಟಾಕ್ ಆರ್ಡರ್ಗೆ ಒಂದು ನಂಬರ್ ಇರುತ್ತೆ. ಹಾಗೇನೆ ಸರ್ವಿಸ್ ವರ್ಕ್ ಆರ್ಡರ್ ನಂಬರ್. ಸೊ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಏನಾದ್ರೂ ನಾವು ಸರ್ವಿಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸರ್ವಿಸಸ್ ಆಫ್ ಎಲೆಕ್ಟ್ರಿಷಿಯನ್, ಸರ್ವಿಸಸ್ ಆಫ್ IT ಗೈ, ಅಥವಾ ಸರ್ವಿಸಸ್ ಆಫ್ ಟೆಕ್ನಿಷಿಯನ್, ಸೊ ಹೀಗೇನಾದ್ರೂ ತಗೊಂಡ್ರೆ ನಾವು ಸರ್ವಿಸ್ ವರ್ಕ್ ಆರ್ಡರ್ ಕೆಳಗೆ ತಗೋತೀವಿ. ಸೊ ಅದಕ್ಕೆ ಒಂದು ನಂಬರ್ ಇರುತ್ತೆ. ಜಾಬ್ ಕಾಸ್ಟ್ ಮತ್ತೆ ಬ್ಯಾಚ್ ಕಾಸ್ಟ್. ಸೊ ಜಾಬ್ಗೆ ಸಂಬಂಧಪಟ್ಟಂತ ಕಾಸ್ಟ್ನೆಲ್ಲ ಜಾಬಿಗೆ ಅಲೋಕೇಟ್ ಮಾಡ್ತೀವಿ. ಬ್ಯಾಚ್ಗೆ ಸಂಬಂಧಪಟ್ಟಂತ ಕಾಸ್ಟ್ ಎಲ್ಲ ಬ್ಯಾಚ್ಗೆ ಅಲೋಕೇಟ್ ಮಾಡ್ತೀವಿ. ಸೊ ಇದು ಜಾಬ್ ಕಾಸ್ಟಿಂಗು, ಇದು ಬ್ಯಾಚ್ ಕಾಸ್ಟಿಂಗ್. ಸೊ ಆಗ್ಲೇ ಹೇಳ್ದೆ, ಜ್ಞಾಪಿಸ್ಕೊಳ್ಳಿ, ಬ್ಯಾಚ್ ಕಾಸ್ಟಿಂಗು ಕೂಡ ಜಾಬ್ ಕಾಸ್ಟಿಂಗ್ ನ ಒಂದು ವಿಧ. ಬ್ಯಾಚ್ ಕಾಸ್ಟಿಂಗ್ ಇಸ್ ಆಲ್ಸೋ ಎ ಟೈಪ್ ಆಫ್ ಜಾಬ್ ಕಾಸ್ಟಿಂಗ್. ಅರೆ ಬ್ಯಾಚ್ ಅಂತ ಏನಾದ್ರೂ ಡಿವೈಡ್ ಮಾಡಿದ್ರೆ ಪ್ರೊಡಕ್ಷನ್ ವರ್ಕ್ ಅನ್ನ, ದೆನ್ ಇಟ್ ಈಸ್ ಕಾಲ್ಡ್ ಬ್ಯಾಚ್. ಬ್ಯಾಚ್ ಕಾಸ್ಟಿಂಗ್ ನ ಅಪ್ಲೈ ಮಾಡ್ತೀವಿ. ಲೇಬರ್ ಆರ್ ಮತ್ತೆ ಲೇಬರ್ ಆರ್ ರೇಟ್. ಈಗ ಒಬ್ಬ ಲೇಬರರ್ ವರ್ಕ್ ಮಾಡ್ತಾ ಇದ್ದಾನೆ ಫ್ಯಾಕ್ಟ್ರಿನಲ್ಲಿ. ಅವನು 1 hour ವರ್ಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ 1 ಲೇಬರ್ ಅವರ್. ದಿನಕ್ಕೆ 8 hours ವರ್ಕ್ ಮಾಡಿದ್ದಾನೆ ಅಂದ್ರೆ 8 ಲೇಬರ್ ಅವರ್ಸ್ ಆಯ್ತು. ಒಂದ್ ವೇಳೆ ಇಬ್ರು ಲೇಬರರ್ಸು ವರ್ಕ್ ಮಾಡಿದ್ರೆ ಫ್ಯಾಕ್ಟ್ರಿನಲ್ಲಿ, ಸೊ ಎಷ್ಟು ವರ್ಕ್ ಮಾಡ್ತಾರೆ? ದಿನಕ್ಕೆ 8 hours ವರ್ಕ್ ಮಾಡ್ತಾರೆ ಇಬ್ರು ಲೇಬರರ್ಸ್. ಸೊ 8 into 2 16 ಲೇಬರ್ ಅವರ್ಸ್ ಆಯ್ತು. ಸೊ ಹಾಗೆ, ಸೊ ಪ್ರತಿಯೊಬ್ಬ ಲೇಬರರ್ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾನೆ? ಸೊ ಟೋಟಲ್ ಲೇಬರ್ ಅವರ್ಸ್ ಎಷ್ಟಾಗಿದೆ? ಸೊ ನಂಬರ್ ಆಫ್ ಲೇಬರರ್ಸ್ ಇಂಟು ನಂಬರ್ ಆಫ್ ಅವರ್ಸ್ ವರ್ಕ್ ಬೈ ದೆಮ್. ಸೊ ಅದಕ್ಕೆ ಒಂದು ರೇಟ್, ಒಂದು ಲೇಬರ್ ಅವರ್ಗೆ ಇಷ್ಟು ಅಂತ ಹೇಳಿ ನಾವು ಕೊಡ್ತಾ ಇರ್ತೀವಿ.
ಅವ್ರಿಗೆ ಮಂತ್ಲಿ ಬೇಸಿಸ್ ಮೇಲೆ ಕೊಡ್ಬೋದು ವೇಜಸ್. ಆದ್ರೆ ನಾವು ಕಾಸ್ಟ್ ಅನ್ನ ಅಪೋರ್ಷನ್ ಮಾಡ್ಬೇಕಾದ್ರೆ ಅದನ್ನ ಪರ್ ಲೇಬರರ್ ಅಂತ ತಗೋತೀವಿ. ಸೊ ಪ್ರತಿ ಲೇಬರರ್ಗೆ ಇಷ್ಟು ಅಂತ. ಸೊ ದಟ್ ಈಸ್ ಕಾಲ್ಡ್ ಲೇಬರರ್ ರೇಟ್. ಸೊ ಒಬ್ಬ ಲೇಬರರು 1 hour ವರ್ಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ 1 ಲೇಬರರ್. ಆ ಲೇಬರರ್ಗೆ ಎಷ್ಟು ರೇಟ್ ಕೊಡ್ತಾರೆ, ಎಷ್ಟು ಕಾಸ್ಟ್ ಅನ್ನ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ಲೇಬರರ್ ರೇಟ್. ಮೆಷಿನ್ ಆರ್ ರೇಟ್. ಸೊ ಇದು ಹಾಗೇನೆ. ಈಗ ಒಂದು ಮಿಷಿನ್ 1 hour ರನ್ ಆದ್ರೆ ದಟ್ ಈಸ್ ಕಾಲ್ಡ್ 1 ಮಿಷಿನ್ ಆರ್. ಆ ಒಂದು ಮಿಷಿನ್ ಆರ್ಗೆ ಎಷ್ಟು ರೇಟ್ ಕೊಡ್ತಾ ಇದ್ದಾರೆ, ಎಷ್ಟು ಪೇ ಮಾಡ್ತಾ ಇದ್ದಾರೆ ಅನ್ನೋದು ಮಿಷಿನ್ ಆರ್ ರೇಟ್. ಕಾಸ್ಟ್ ಶೀಟ್. ಸೊ ಅದರಲ್ಲಿ 2 ತರ ಇದೆ, ಆಕ್ಚುಯಲ್ ಕಾಸ್ಟ್ ಶೀಟ್ ಮತ್ತೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ. ಆಕ್ಚುಯಲ್ ಕಾಸ್ಟ್ ಶೀಟ್ ಅಂದ್ರೆ ನಿಜವಾಗ್ಲೂ ಏನು ಖರ್ಚಾಗಿದೆ ಕಾಸ್ಟ್, ದಟ್ ಈಸ್ ಕಾಲ್ಡ್ ಆಕ್ಚುಯಲ್ ಕಾಸ್ಟ್ ಶೀಟ್. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂದ್ರೆ ಎಸ್ಟಿಮೇಟ್ಸ್ ಅನ್ನ ಬೆಳೆಸಿದ್ದಾರೆ. ಇಷ್ಟಿಷ್ಟು ಆಗ್ಬೋದು ಕಾಸ್ಟ್, ಇನ್ನು ಪ್ರೊಡಕ್ಷನ್ ಶುರುವಾಗಿಲ್ಲ, ಇಷ್ಟಿಷ್ಟು ಆಗ್ಬೋದು ಕಾಸ್ಟ್ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ದಾರೆ ಅಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಸೊ ಇಲ್ಲಿ ಎಲ್ಲಾ ತರದ ಇನ್ಫಾರ್ಮೇಶನ್ ಬರುತ್ತೆ ಕಾಸ್ಟ್ಗೆ ಸಂಬಂಧಪಟ್ಟಿದ್ದು. ಸೊ ಮೆಟೀರಿಯಲ್ಸ್ ಇಷ್ಟಾಗಿದೆ, ಲೇಬರ್ ಇಷ್ಟಾಗಿದೆ, ಎಕ್ಸ್ಪೆನ್ಸಸ್ ಇಷ್ಟಾಗಿದೆ, ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಓವರ್ ಹೆಡ್ಸ್, ಈ ತರ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಇನ್ನೊಂದು ಶಬ್ದ ಬರುತ್ತೆ ಇಲ್ಲಿ, ಅಬ್ಸಾರ್ಪ್ಷನ್ ಅಂತ. ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟರಿ ರೆಂಟ್. ಆ ಇಡೀ ಫ್ಯಾಕ್ಟರಿ ಪ್ರೆಮಿಸಸ್ಗೆ ಇಷ್ಟು ಅಂತ ರೆಂಟ್ ಕೊಡ್ತಾ ಇರ್ತಾರೆ. ಸೊ ಅದು ಇಂಡೈರೆಕ್ಟ್, ಅದು ಯಾವುದೇ ಒಂದು ಜಾಬ್ಗೆ ಅದನ್ನ ಅಸೋಸಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೇ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗೇನೆ ಲೈಟಿಂಗ್, ಇಡೀ ಫ್ಯಾಕ್ಟರಿ ಪ್ರೆಮಿಸಸ್ಗೆ ಎಷ್ಟೋ ಕೊಡ್ತಾ ಇರ್ತಾರೆ, ಲೈಟಿಂಗ್ ಬಿಲ್. ಹಾಗೇನೆ ಹೌಸ್ ಕೀಪಿಂಗ್ ಚಾರ್ಜಸ್, ಇಡೀ ಫ್ಯಾಕ್ಟರಿಗೆ ಕ್ಲೀನಿಂಗ್ ಚಾರ್ಜಸ್, ವಾಟರ್ ಸಪ್ಲೈ, ಹೀಗೆ. ಸೊ ಅದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅದರ ಅಬ್ಸಾರ್ಪ್ಷನ್ ಅಂದ್ರೆ ಆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಯಾವ ರೇಟ್ ಅಲ್ಲಿ ನಾವು ಬೇರೆ ಬೇರೆ ಜಾಬ್ಸಿಗೆ ಅಪೋರ್ಷನ್ ಮಾಡಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಹೇಗೆ ಅದನ್ನ ಅಪೋರ್ಷನ್ ಮಾಡಬೇಕು, ಸೊ ಅದನ್ನ ನಾವು ಅಬ್ಸಾರ್ಪ್ಷನ್ ಅಂತೀವಿ ಅಲ್ವಾ. ಯಾವುದೋ ಒಂದು ರೇಷಿಯೋ ತಗೊಂಡಿರ್ತೀವಿ, 3 ಡಿಪಾರ್ಟ್ಮೆಂಟ್ ಇರುತ್ತೆ, ಆ 3 ಡಿಪಾರ್ಟ್ಮೆಂಟ್ಗೆ 2:3:4 ಆ ರೇಷಿಯೋದಲ್ಲಿ ನಾವು ಅಪೋರ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ದಟ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಅಂದ್ರೆ ಆ ಸಂಬಂಧಪಟ್ಟಂತ ಜಾಬ್ ಅಥವಾ ಡಿಪಾರ್ಟ್ಮೆಂಟ್ಗೆ ಎಷ್ಟು ನಾವು ಕಾಸ್ಟ್ ಅನ್ನ ಅಪೋರ್ಷನ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಸೊ ಆ ಜಾಬ್ ಅಷ್ಟು ಕಾಸ್ಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅಂತ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಚ್ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದಾಗಲೇ ಹೇಳಿದೆ, ಜಾಬ್ ಕಾಸ್ಟಿಂಗ್ ಅಲ್ಲಿ ಪ್ರೊಡಕ್ಷನ್ ವರ್ಕ್ ಅನ್ನ ಜಾಬ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಆದ್ರೆ ಬ್ಯಾಚ್ ಇಂಡಸ್ಟ್ರೀಸ್ ಅಲ್ಲಿ ಬ್ಯಾಚಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಬ್ಯಾಚಸ್ ಅಂದ್ರೆ ಗ್ರೂಪ್ ಆಫ್ ಐಡೆಂಟಿಕಲ್ ಐಟಮ್ಸ್. ಈಗ ಮೆಡಿಸಿನ್ಸ್. ಸೊ ಮೆಡಿಸಿನ್ಸ್ ಅನ್ನ ನೀವು ನೋಡಿರ್ಬೋದು, ಲೇಬಲ್ ಬ್ಯಾಚ್ ನಂಬರ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇದೆಲ್ಲ ಇರುತ್ತೆ. ಸೊ ಅದನ್ನ ಲಕ್ಷಾಂತರ ಯೂನಿಟ್ಸ್ ಮಾಡಿರ್ತಾರೆ ಒಂದು ಬ್ಯಾಚ್ ಅಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಎ ಬ್ಯಾಚ್. ಅವೆಲ್ಲ ಐಡೆಂಟಿಕಲ್ ಐಟಮ್ಸ್, ಅಷ್ಟೇ ಸೈಜೇ ಬರೋದು, ಅಷ್ಟೇ MGನೇ ಬರೋದು, ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಸಿಗೋದಿಲ್ಲ. ಸೊ ಅವ್ರೇನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಬ್ಯಾಚಸ್ ಅಲ್ಲಿ ಅದನ್ನೇ ತಗೋಬೇಕು ನಾವು ಆರ್ಡರ್ ಕೊಟ್ಟು ಮಾಡ್ಸಕ್ ಆಗೋದಿಲ್ಲ ಮೆಡಿಸಿನ್ಸ್ ಎಲ್ಲ. ಸೊ ಅದರಿಂದ ದೀಸ್ ಆರ್ ಕಾಲ್ಡ್ ಬ್ಯಾಚಸ್. ಸೊ ಪ್ರತಿಯೊಂದು ಬ್ಯಾಚ್ ಕೂಡ ಒಂದು ಸಪರೇಟ್ ಅಕೌಂಟಿಂಗ್ ಎಂಟಿಟಿ. ಸೊ ಪ್ರತಿಯೊಂದು ಬ್ಯಾಚು ಐಡೆಂಟಿಫೈ ಮಾಡಿ ಅದಕ್ಕೆ ತಗಲುವಂತ ಕಾಸ್ಟ್ ಏನಿದೆ ಅದನ್ನ ಅವರು ಅದಕ್ಕೆ ಅಲೋಕೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಸಪರೇಟ್ ಅಕೌಂಟಿಂಗ್ ಎಂಟಿಟಿ. ಮತ್ತೆ ಇಟ್ಸ್ ಅ ಟೈಪ್ ಆಫ್ ಜಾಬ್ ಕಾಸ್ಟಿಂಗ್.
ಇದೇನೋ ಒಂದು ಡಿಫ್ರೆಂಟ್ ಮೆಥಡ್ ಅಲ್ಲ ಬ್ಯಾಚ್ ಕಾಸ್ಟಿಂಗ್ ಅಂದ್ರೆ. ಅಲ್ಲಿ ಜಾಬ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಇಲ್ಲಿ ಬ್ಯಾಚಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ಅಷ್ಟೇನೆ. ಅಲ್ಲಿ ಜಾಬ್ಸ್ ಅಂದ್ರೆ ಕಸ್ಟಮರ್ ಸ್ಪೆಸಿಫಿಕೇಶನ್ ಏನಿದೆ ಅದ್ರ ಪ್ರಕಾರ ಪ್ರೊಡಕ್ಷನ್ ನಡೆಯುತ್ತೆ, ಆದ್ರೆ ಇಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಆಗಿ ನಡೆಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್. ಸೊ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ನೀವು ಶರ್ಟ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ಈ ಫಾರ್ಮಲ್ ಶರ್ಟ್ಸ್ ನೀವು ಆನ್ಲೈನ್ ಶಾಪಿಂಗ್ ಮಾಡೋದಾದ್ರೆ ಅದ್ರಲ್ಲಿ ಗಮನಿಸಿ, ರೆಗ್ಯುಲರ್, ಸ್ಲಿಮ್, ಫ್ರೀ ಸೈಜ್ ಈ ಮೂರೇ ಇರೋದು ಯೂಶುವಲ್ ಆಗಿ. ಸೊ ಆ 3 ಸೈಜಸ್ ಅಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದರ ಪ್ರೊಡಕ್ಷನ್ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಆ ಸ್ಟ್ಯಾಂಡರ್ಡ್ ಕ್ಲಾತ್ ತರ್ತಾರೆ, ಆ ಸ್ಟ್ಯಾಂಡರ್ಡ್ ಆಗಿ ಸ್ಟಿಚ್ ಆಗ್ಬೇಕು, ಇಂಥ ಬಟನ್ಸ್ ಹಾಕ್ಬೇಕು, ಇಂಥ ಸ್ಟಿಚಸ್ ಹಾಕ್ಬೇಕು, ಮತ್ತೆ ಕಫ್ಸು, ಕಾಲರ್ ಇದೆಲ್ಲ ಇಂಥದ್ದೇ ಹಾಕ್ಬೇಕು, ಅದೆಲ್ಲ ಇರುತ್ತೆ. ಸೊ ಅಷ್ಟು ಸ್ಟ್ಯಾಂಡರ್ಡೈಸೇಷನ್ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಎ ಬ್ಯಾಚ್. ಸೊ ಒಂದು ಬ್ಯಾಚ್ ಅಲ್ಲಿ ಇಷ್ಟು ಶರ್ಟ್ಸ್ ಅಂತ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೇನೆ ಮೆಡಿಸಿನ್ಸ್, ಸಾಫ್ಟ್ ಡ್ರಿಂಕ್ಸ್, ಕೋಕು, ಪೆಪ್ಸಿ ಈ ಥರದ್ದೇನಾದ್ರೂ ಕುಡಿದಿದ್ರೆ ಸೊ ಅದರಲ್ಲಿ ಸ್ಟ್ಯಾಂಡರ್ಡ್ ಸೈಜಸ್ ಬರ್ತವೆ, ಅರ್ಧ ಲೀಟರ್, 1 ಲೀಟರ್ ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಸೈಜಸ್. ಸೊ ಅದಕ್ಕಿಂತ ಜಾಸ್ತಿ ಬೇಕು ಅಂತ ಸಿಗಲ್ಲ, ಅಷ್ಟೇ ತಗೋಬೇಕು. ನೆಕ್ಸ್ಟ್ ಸರ್ಟನ್ ಬೆವರೇಜಸ್. ಸೊ ಕೆಲವೊಂದು ಪ್ಯಾಕ್ಡ್ ಫುಡ್ಸು, ಈ ಬಿಸ್ಕಟ್ಸು, ಚಿಪ್ಸು, ಪೀನಟ್ಸು ಈ ಥರದ್ದೆಲ್ಲ ಬೆವರೇಜಸ್. ಸೊ ಅದು ಕೂಡ ಸ್ಟ್ಯಾಂಡರ್ಡೈಸ್ಡ್ ಸೈಜಸ್ ಅಲ್ಲೇ ಬರೋದು. ಸೊ ದೇ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಬ್ಯಾಚಸ್. ಸೊ ಬ್ಯಾಚ್ ಕಾಸ್ಟಿಂಗ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ EBQ ಅಂತ, ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ. ಆದ್ರೆ ಅದಕ್ಕಿಂತ ಮೊದಲು ನಿಮ್ಗೆ ಸೆಟಪ್ ಕಾಸ್ಟ್ ಮತ್ತೆ ಕ್ಯಾರಿಯಿಂಗ್ ಕಾಸ್ಟ್ ಬಗ್ಗೆ ಹೇಳಬೇಕು. ಈಗ ಸೆಟಪ್ ಕಾಸ್ಟ್ ಅಂದ್ರೆ ಒಂದು ಬ್ಯಾಚ್ ಅಲ್ಲಿ ಪ್ರೊಡಕ್ಷನ್ ಶುರುವಾಗೋಕ್ಕಿಂತ ಮುಂಚೆ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಆ ಲೇಬರರ್ಸ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗುತ್ತೆ, ಹಿಂಗಿಂಗ್ ಮಾಡಬೇಕು ಅಂತ. ಮತ್ತೆ ಮಿಷಿನ್ ಅನ್ನ ಸೆಟಪ್ ಮಾಡಬೇಕಾಗುತ್ತೆ. ಏನಾದ್ರು ಸರ್ವಿಸ್ ಮಾಡಬೇಕು ಅಂದ್ರೆ ಆ ಮಿಷಿನ್ ಅನ್ನ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಆಯಿಲಿಂಗು, ಗ್ರೀಸಿಂಗು ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಆ ಬ್ಯಾಚ್ಗೆ ಬೇಕಾಗಿರುವಂತ ಸೆಟ್ಟಿಂಗ್ಸ್ ಏನೇನಿದೆ ಅದಕ್ಕೆ ತಗುಲುವಂತ ಸೆಟಪ್ ಕಾಸ್ಟ್. ಇನ್ನ ಕ್ಯಾರಿಯಿಂಗ್ ಕಾಸ್ಟ್ ಅಂದ್ರೆ ಅದು ಬ್ಯಾಚ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಲಾಸ್ ಆಫ್ ಸ್ಟಾಕ್, ಇನ್ಶೂರೆನ್ಸ್ ಚಾರ್ಜಸ್, ಮತ್ತೆ ಆ ಮೆಟೀರಿಯಲ್ಸ್ಗೆ ಏನಾದ್ರೂ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇದ್ರೆ, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಥವಾ ಈಟೇಬಲ್ಸ್ ಏನಾದ್ರೂ ಆಗಿದ್ರೆ ಆ ರೋಡೆಂಟ್ಸು ಇದೆಲ್ಲ ಬರ್ದೇ ಇರೋ ತರ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಆಗುವಂತ ಕಾಸ್ಟ್ ಕ್ಯಾರಿಯಿಂಗ್ ಕಾಸ್ಟ್. ಸೊ ಸೆಟಪ್ ಕಾಸ್ಟು ಮತ್ತೆ ಕ್ಯಾರಿಯಿಂಗ್ ಕಾಸ್ಟ್ ಎರಡೂ ಕೂಡ ಇರುತ್ತೆ ಬ್ಯಾಚ್ ಪ್ರೊಡಕ್ಷನ್ ಅಲ್ಲಿ. ಸೊ ಸೆಟಪ್ ಕಾಸ್ಟು ಆ ಬ್ಯಾಚಿಗೆ ಬೇಕಾಗಿರುವಂತ ಸೆಟ್ಟಿಂಗ್ಸ್ ಅನ್ನ ಮಾಡೋದಕ್ಕೆ ಆಗುವಂತ ಕಾಸ್ಟು. ಕ್ಯಾರಿಯಿಂಗ್ ಕಾಸ್ಟ್ ಅಂದ್ರೆ ಸ್ಟಾಕಿಗೆ ಆಗುವಂತ ಕಾಸ್ಟ್, ಸ್ಟಾಕ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಳ್ಳೆ ಕಂಡೀಷನ್ ಅಲ್ಲಿ ಆಗುವಂತ ಕಾಸ್ಟು ಕ್ಯಾರಿಯಿಂಗ್ ಕಾಸ್ಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಯಾವ್ದೊಂದನ್ನು ಪೂರ್ತಿ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಯಾವ ಲೆವೆಲ್ ಅಲ್ಲಿ ಬ್ಯಾಚ್ ಪ್ರೊಡಕ್ಷನ್ ಮಾಡಬಹುದು ಅನ್ನೋದನ್ನ ನಾವು ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಅಂತೀವಿ, EBQ. ಸೊ ಯಾವ ಬ್ಯಾಚ್ ಕ್ವಾಂಟಿಟಿನಲ್ಲಿ ನಾವು ಎಕನಾಮಿಕಲ್ ಆಗಿ ಪ್ರೊಡಕ್ಷನ್ ಮಾಡಬಹುದು, ಯಾವ ಬ್ಯಾಚ್ ಕ್ವಾಂಟಿಟಿಯಲ್ಲಿ ನಾವು ಎಕನಾಮಿಕ್ ಆಗಿ ಪ್ರೊಡಕ್ಷನ್ ಮಾಡಬಹುದು, ದಟ್ ಈಸ್ ಕಾಲ್ಡ್ ಎಕನಾಮಿಕ್ ಬ್ಯಾಚ್ quantity. The quantity at which
ಪ್ರಾಡಕ್ಟ್ಸ್ ಕ್ಯಾನ್ ಬಿ ಎಕನಾಮಿಕಲಿ ಪ್ರೊಡ್ಯೂಸ್ಡ್ ಇನ್ ಎ ಬ್ಯಾಚ್. ಸೊ ಅದನ್ನ ನಾವು EBQ ಅಂತೀವಿ. ಸೊ ನೆಕ್ಸ್ಟ್ ನಾವು ಬ್ಯಾಚ್ ಸೈಜ್ ಮತ್ತೆ ಸೆಟಪ್ ಕಾಸ್ಟ್ ಇವೆರಡರ ನಡುವೆ ಇರುವಂತ ರಿಲೇಶನ್ಶಿಪ್ ಅನ್ನ ನೋಡೋಣ. ಮೊದಲನೇದಾಗಿ ಬ್ಯಾಚ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ. ಸೊ ಬ್ಯಾಚ್ ಸೈಜ್, ಈಗ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? 200 ಯೂನಿಟ್ಸ್, 500 ಯೂನಿಟ್ಸ್, 1000 ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಸೊ ಅದ್ರ ಬೇಸಿಸ್ ಮೇಲೆ, ಬ್ಯಾಚ್ ಸೈಜ್ ಬೇಸಿಸ್ ಮೇಲೆ ಈ ಮೂರು ಐಟಮ್ಸ್ ಅಂದ್ರೆ ನಂಬರ್ ಆಫ್ ಬ್ಯಾಚಸ್, ಆನ್ಯುಯಲ್ ಸೆಟಪ್ ಕಾಸ್ಟ್ ಮತ್ತೆ ಸೆಟಪ್ ಕಾಸ್ಟ್ ಪರ್ ಯೂನಿಟ್, ಈ ಮೂರು ಡಿಪೆಂಡ್ ಆಗಿರುತ್ತೆ ಅಂತ. ಹೇಗೆ? ಈಗ ಬ್ಯಾಚ್ ಸೈಜ್ ಏನಾದ್ರೂ ಜಾಸ್ತಿ ಆಯ್ತು, ಇದಕ್ಕಿದ್ದಾಗೆ 1000 ಯೂನಿಟ್ ಆಯ್ತು, 5000 ಯೂನಿಟ್ ಆಯ್ತು ಅಂದಾಗ ಇವು ಮೂರೂನು ಡೌನ್ ಆಗ್ತಾ ಹೋಗ್ತವೆ. ಆಯ್ತಾ? ಸೊ ಇದನ್ನ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವಾಗ ಬ್ಯಾಚ್ ಸೈಜ್ ಜಾಸ್ತಿ ಆಗುತ್ತೆ ಆಗ ಈ ಮೂರು ಕೂಡ ಡೌನ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಚ್ ಸೈಜ್ 5000 ಆಯ್ತು ಅಂತ ಇಟ್ಕೊಳ್ಳಿ, ಆಗ ನಂಬರ್ ಆಫ್ ಬ್ಯಾಚಸ್ ಕಡಿಮೆ ಆಗುತ್ತೆ. ಈಗ ಟೋಟಲ್ ಪ್ರೊಡಕ್ಷನ್ 10,000 ಅಂತ ಇಟ್ಕೊಳ್ಳಿ, ಎಷ್ಟೇ ಬ್ಯಾಚಸ್ ಅಲ್ಲಿ ಮಾಡಿದ್ರು 10,000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್. 5,000 ಯೂನಿಟ್ ಹಾಕಿದ್ರೆ ಒಂದೇ ಬ್ಯಾಚ್ಗೆ 2 ಬ್ಯಾಚ್ ಆಯ್ತಷ್ಟೇ ಅಲ್ವಾ? ಸೊ ನಂಬರ್ ಆಫ್ ಬ್ಯಾಚಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಆನ್ಯುಯಲ್ ಸೆಟಪ್ ಕಾಸ್ಟ್, ಅದಕ್ಕೆ ಬೇಕಾಗಿರುವಂತ ಸೆಟಪ್ ಕಾಸ್ಟ್ ಏನಿದೆ ಅದು ಪರ್ ಬ್ಯಾಚ್ ಇರುತ್ತೆ. ಆಯ್ತಾ? ಸೊ ಈ ಸೆಟಪ್ ಕಾಸ್ಟ್ ಅನ್ನೋದು ನಂಬರ್ ಆಫ್ ಐಟಮ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆ ಬ್ಯಾಚ್ ಅಲ್ಲಿ ಎಷ್ಟೇ ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಿ ಸೆಟಪ್ ಕಾಸ್ಟ್ ಅಷ್ಟೇ ಇರುತ್ತೆ ಪರ್ ಬ್ಯಾಚ್. ಸೊ ಆನ್ಯುಯಲ್ ಸೆಟಪ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಆನ್ಯುಯಲ್ ಸೆಟಪ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಸೆಟಪ್ ಕಾಸ್ಟ್ ಪರ್ ಯೂನಿಟ್ ಕೂಡ ಕಡಿಮೆ ಆಗುತ್ತೆ. ಹೇಗೆ? ಈಗ ಆನ್ಯುಯಲ್ ಸೆಟಪ್ ಕಾಸ್ಟ್ ಕಡಿಮೆ ಆಯ್ತು, ಸೊ ಆನ್ಯುಯಲ್ ಸೆಟಪ್ ಕಾಸ್ಟ್ ಡಿವೈಡೆಡ್ ಬೈ ಔಟ್ಪುಟ್ ಇಸ್ ಈಕ್ವಲ್ ಟು ಸೆಟಪ್ ಕಾಸ್ಟ್ ಪರ್ ಯೂನಿಟ್ ಅಲ್ವಾ? ಸೊ ಇಲ್ಲಿ ಮೇಲೆ ಆನ್ಯುಯಲ್ ಕಾಸ್ಟ್ ಕಡಿಮೆ ಆದ್ಮೇಲೆ ಸೆಟಪ್ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಆಗಲೇಬೇಕು, ಯಾಕಂದ್ರೆ ಔಟ್ಪುಟ್ ಅಷ್ಟೇ ಇರುತ್ತೆ, ಆದ್ರೆ ಆನ್ಯುಯಲ್ ಕಾಸ್ಟ್ ಮಾತ್ರ ಕಡಿಮೆ ಆಗಿದೆ. ಸೊ ಅದರಿಂದ ಸೆಟಪ್ ಕಾಸ್ಟ್ ಪರ್ ಯೂನಿಟ್ ಕೂಡ ಕಡಿಮೆ ಆಗುತ್ತೆ. ಸೊ ಬ್ಯಾಚ್ ಸೈಜ್ ಇನ್ಕ್ರೀಸ್ ಆದ್ರೆ ಈ ಮೂರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಬ್ಯಾಚಸ್, ಆನ್ಯುಯಲ್ ಸೆಟಪ್ ಕಾಸ್ಟ್ ಮತ್ತೆ ಸೆಟಪ್ ಕಾಸ್ಟ್ ಪರ್ ಯೂನಿಟ್. ಸೊ ಇದು ಬ್ಯಾಚ್ ಸೈಜ್ ಮತ್ತೆ ಸೆಟಪ್ ಕಾಸ್ಟ್ ಗೂ ಇರುವಂತ ರಿಲೇಶನ್ಶಿಪ್. ಸೊ ಸೆಟಪ್ ಕಾಸ್ಟ್ is the cost incurred to make settings ಅಥವಾ to effect settings to start a particular batch. ಸೊ ಪರ್ ಬ್ಯಾಚ್ ಇರುತ್ತೆ ಇದು ಸೆಟಪ್ ಕಾಸ್ಟ್. ಸೊ ಪ್ರತಿ ಬ್ಯಾಚ್ಗೆ ಇಷ್ಟು ಅಮೌಂಟ್ ಅಂತ ಸ್ಪೆಂಡ್ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ನಂಬರ್ ಆಫ್ ಯೂನಿಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ದಟ್ ಬ್ಯಾಚ್. ಆಯ್ತಾ? ಸೊ ಆ ಬ್ಯಾಚ್ ಅಲ್ಲಿ ಎಷ್ಟೇ ಯೂನಿಟ್ಸ್ ಬರಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಒಟ್ಟಿನಲ್ಲಿ ಸೆಟಪ್ ಕಾಸ್ಟ್ ಪರ್ ಬ್ಯಾಚ್ ಇಷ್ಟೇ ಇರುತ್ತೆ. ಆಯ್ತಾ? ಸೊ ಬ್ಯಾಚ್ ಸೈಜ್ ಜಾಸ್ತಿ ಆಗ್ತಾ ಈ ಮೂರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಬ್ಯಾಚಸ್, ಆನ್ಯುಯಲ್ ಸೆಟಪ್ ಕಾಸ್ಟ್ ಮತ್ತೆ ಸೆಟಪ್ ಕಾಸ್ಟ್ ಪರ್ ಯೂನಿಟ್, ಈ ಮೂರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ನಾವು ಬ್ಯಾಚ್ ಸೈಜ್ ಮತ್ತೆ ಕ್ಯಾರಿಯಿಂಗ್ ಕಾಸ್ಟ್ ನೋಡೋಣ ಈಗ. ಸೊ ಇವುಗಳ ರಿಲೇಶನ್ಶಿಪ್ ಹೇಗಿದೆ ಅಂತ. ಸೊ ಇಲ್ಲೇನಾಗುತ್ತೆ, ಸೆಟಪ್ ಕಾಸ್ಟ್ ಅಲ್ಲಿ ನಾವು ಏನ್ ನೋಡಿದ್ವಿ ಅದಕ್ಕೆ ಆಪೋಸಿಟ್ ಆಗುತ್ತೆ ಇಲ್ಲಿ. ಏನು? ಬ್ಯಾಚ್ ಸೈಜ್ ಏನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಈ ಮೂರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಯಾಚ್ ಸೈಜ್ ಏನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ಈ ಮೂರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಮೂರು? ಆವರೇಜ್ ಸ್ಟಾಕ್ ಅಂಡ್ ಇಟ್ಸ್ ಕಾಸ್ಟ್, ಆನ್ಯುಯಲ್ ಕ್ಯಾರಿಯಿಂಗ್ ಕಾಸ್ಟ್ ಮತ್ತೆ
ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್, ಈ ಮೂರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಯಾಕೆ ಅಂತ ಹೇಳ್ತೀನಿ. ಈಗ ಬ್ಯಾಚ್ ಸೈಜ್ ಒಂದೇ ಸಮ ಜಾಸ್ತಿ ಆಯ್ತು, 5,000 ಯೂನಿಟ್ ಆಯ್ತು. ಸೊ ಎರಡೇ ಬ್ಯಾಚ್ ಈಗ ಇರೋದು ಅಲ್ವಾ. ಸೊ ಎರಡೇ ಬ್ಯಾಚ್ ಇದೆ ಅಂತ ಹೇಳಿದ್ರೆ ಆವರೇಜ್ ಸ್ಟಾಕು ಜಾಸ್ತಿ ಆಗ್ಲೇಬೇಕು. 5,000 ಯೂನಿಟ್ ಇದೆ ಒಂದೊಂದು ಬ್ಯಾಚ್ ಅಲ್ಲಿ. ಸೊ ಆವರೇಜ್ ಸ್ಟಾಕು ಕೂಡ ಜಾಸ್ತಿ ಆಗುತ್ತೆ. ಹಾಗೇನೆ ಅದರ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಈಗ ಕಾಸ್ಟ್, ಈಗ ಖರ್ಚು ಮಾಡೋದು ಹೇಗೆ, ಆವರೇಜ್ ಸ್ಟಾಕ್ ಮೇಲೆ ಖರ್ಚನ್ನ ತಗೊಳ್ಳೋದು ಅಲ್ವಾ. ಸೊ ಆವರೇಜ್ ಸ್ಟಾಕ್ ಜಾಸ್ತಿ ಇದ್ದಾಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂತ. ಆವರೇಜ್ ಸ್ಟಾಕ್ ಅಂದ್ರೆ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಯಾವಾಗ ಕಡಿಮೆ ಬ್ಯಾಚಸ್ ಇರುತ್ತೆ, ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಇರುತ್ತೆ ಬ್ಯಾಚಸ್ ಅಲ್ಲಿ, ಆಗ ಸ್ಟಾಕ್ ಜಾಸ್ತಿ ಇರುತ್ತೆ, ಅದರಿಂದ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ಗೆ ಅಲ್ವಾ. ಸೊ ಅದರಿಂದ ಬ್ಯಾಚ್ ಸೈಜ್ ಜಾಸ್ತಿ ಇರೋದ್ರಿಂದ ಆವರೇಜ್ ಸ್ಟಾಕ್ ಜಾಸ್ತಿ ಆಗುತ್ತೆ, ಸೊ ಅದರ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೇನೆ ಆನ್ಯುಯಲ್ ಕ್ಯಾರಿಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಕ್ಯಾರಿಯಿಂಗ್ ಕಾಸ್ಟ್ ಅಂದ್ರೆ ಇನ್ಸೂರೆನ್ಸು, ಸ್ಟೋರೇಜ್ ಫೆಸಿಲಿಟೀಸು, ಮತ್ತೆ ಕ್ಲೀನಿಂಗ್ ಚಾರ್ಜಸ್ಸು, ಸೊ ಇದೆ ಮೇಂಟೆನೆನ್ಸ್, ಇದೆಲ್ಲ ಕೂಡ ಕ್ಯಾರಿಯಿಂಗ್ ಕಾಸ್ಟ್. ಸೊ ಆನ್ಯುಯಲ್ ಕ್ಯಾರಿಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ಟಾಕ್ ಜಾಸ್ತಿ ಆದ್ರೆ. ಸೊ ಆನ್ಯುಯಲ್ ಕ್ಯಾರಿಯಿಂಗ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಪರ್ ಯೂನಿಟ್ ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಟೋಟಲ್ ಆನ್ಯುಯಲ್ ಕಾಸ್ಟ್ ಜಾಸ್ತಿ ಆಯ್ತಲ್ಲ. ಸೊ ಟೋಟಲ್ ಆನ್ಯುಯಲ್ ಕ್ಯಾರಿಯಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಔಟ್ಪುಟ್ ಇಸ್ ಈಕ್ವಲ್ ಟು ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್. ಸೊ ಅದರಿಂದಾಗಿ ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬ್ಯಾಚ್ ಸೈಜ್ ಏನಾದರೂ ಜಾಸ್ತಿ ಮಾಡಿದ್ರೆ ಈ ಮೂರು ಕೂಡ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್, ಈ ಜಾಬ್ ಕಾಸ್ಟಿಂಗ್ ಮತ್ತೆ ಬ್ಯಾಚ್ ಕಾಸ್ಟಿಂಗ್ ನಡುವೆ ಇರುವಂತ ಡಿಫರೆನ್ಸಸ್ ಅನ್ನ ಗಮನಿಸೋಣ. ಸೊ ಈ ಟೇಬಲ್ ಅಲ್ಲಿ ಡಿಫರೆನ್ಸಸ್ ಇದೆ. ಮೊದಲನೇದು, ಕಾಸ್ಟ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಈಸ್ ಅಸರ್ಟೈನ್ಡ್. ಸೊ ಹೌದು, ಸೊ ಜಾಬ್ ಅಂದ್ರೆ ಪ್ರತಿಯೊಬ್ಬ ಕಸ್ಟಮರ್ ಏನ್ ಕೊಡ್ತಾನೆ ಆರ್ಡರ್, ಸೊ ಅದ್ರ ಮೇಲೆ ಜಾಬ್ ಆರ್ಡರ್ನ ಇಶ್ಯೂ ಮಾಡಿ ಆ ಜಾಬ್ಗೆ ಸಂಬಂಧಪಟ್ಟಂತ ಕಾಸ್ಟ್ ಅನ್ನ ನಾವು ಅಲೋಕೇಟ್ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಬ್ಯಾಚ್, ಸೊ ಇಲ್ಲಿ ಜಾಬ್ ಅಂತ ಕರಿತೀವಿ, ಇಲ್ಲಿ ಬ್ಯಾಚ್ ಅಂತ ಕರಿತೀವಿ. ಎರಡನೇದು, ಈಚ್ ಜಾಬ್ ಔಟ್ಪುಟ್ ಡಿಫರ್ಸ್ ಬೇಸ್ಡ್ ಆನ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್. ಸೊ ಜಾಬ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ, ಆಯಾ ಜಾಬ್ ಅಲ್ಲಿ ಕಸ್ಟಮರ್ ಎಷ್ಟು ಯೂನಿಟ್ಸ್ ಕೇಳಿದನೋ ಅಷ್ಟು ಯೂನಿಟ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಯ್ತಾ, 1000 ಯೂನಿಟ್ಸ್ ಕೇಳಿದ್ರೆ 1000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 2000 ಯೂನಿಟ್ಸ್ ಕೇಳಿದ್ರೆ 2000 ಯೂನಿಟ್ಸ್. ರಿಕ್ವೈರ್ಮೆಂಟ್ ಎಷ್ಟಿದೆ ಕಸ್ಟಮರ್ಗೆ ಅದ್ರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆದ್ರೆ ಬ್ಯಾಚ್ ಅಲ್ಲಿ ಸ್ಟ್ಯಾಂಡರ್ಡೈಸ್ಡ್. ಸೊ ಒಂದು ಬ್ಯಾಚ್ ಅಲ್ಲಿ ಇಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ. ಸೊ ಅಷ್ಟೇ ಯೂನಿಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಆಗಿ. ಸೊ ಈಚ್ ಬ್ಯಾಚ್ ಇಸ್ ಅ ಗ್ರೂಪ್ ಆಫ್ ಐಡೆಂಟಿಕಲ್ ಐಟಮ್ಸ್, ನಾಟ್ ಆಸ್ ಪರ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್. ಮತ್ತೆ ಈಚ್ ಜಾಬ್ ಇಸ್ ಅ ಕಾಸ್ಟ್ ಯೂನಿಟ್, ಇಲ್ಲಿ ಈಚ್ ಬ್ಯಾಚ್ ಇಸ್ ಅ ಕಾಸ್ಟ್ ಯೂನಿಟ್. ವಾಲ್ಯೂಮ್ ಆಫ್ ಔಟ್ಪುಟ್ ಆಫ್ ಈಚ್ ಜಾಬ್ ಈಸ್ ಕಂಪ್ಯಾರಿಟಿವ್ಲಿ ಸ್ಮಾಲ್. ಸೊ ಬ್ಯಾಚ್ ಕಾಸ್ಟಿಂಗ್ ಗೆ ಕಂಪೇರ್ ಮಾಡಿದ್ರೆ ಜಾಬ್ ಕಾಸ್ಟಿಂಗ್ ಅಲ್ಲಿ ಔಟ್ಪುಟ್ ಸ್ವಲ್ಪ ಕಡಿಮೆನೆ. ಬ್ಯಾಚಸ್ ಅಲ್ಲಿ ಲಕ್ಷಾಂತರ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ಬೋದು. ಸೂಟಬಲ್ ಫಾರ್ ಫರ್ನಿಚರ್ ಶಾಪ್. ಸೊ ಸೂಟಬಿಲಿಟಿ, ಸೊ ಜಾಬ್ ಕಾಸ್ಟಿಂಗ್ ಎಲ್ಲೆಲ್ಲಿ ಸೂಟಬಲ್ ಆಗುತ್ತೆ? ಫರ್ನಿಚರ್ ಶಾಪ್ಸ್, ರಿಪೇರ್ ಶಾಪ್ಸ್, ಪ್ರಿಂಟಿಂಗ್ ಪ್ರೆಸ್, ಗ್ಯಾರೇಜ್, ಸೊ ಇಂಥ ಕಡೆ. ಆದ್ರೆ ಬ್ಯಾಚ್ ಕಾಸ್ಟಿಂಗು ಫಾರ್ಮಾಸ್ಯೂಟಿಕಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ರಿಪೇರ್ ಶಾಪ್ಸ್, ಇಲ್ಲ ರಿಪೇರ್ ಶಾಪ್ಸ್ ಜಾಬ್ ಆಗುತ್ತೆ ಅದು ಅಲ್ವಾ, ರಿಪೇರ್ ಶಾಪ್ಸ್ ಜಾಬ್ ಆಗುತ್ತೆ. ಸೊ ರೆಡಿಮೇಡ್ ಗಾರ್ಮೆಂಟ್ಸ್ ಆಗುತ್ತೆ, ಫಾರ್ಮಾಸ್ಯೂಟಿಕಲ್ಸ್, ಬೆವರೇಜಸ್, ಸಾಫ್ಟ್ ಡ್ರಿಂಕ್ಸ್, ಸೊ ಇದೆಲ್ಲ ಕೂಡ
ಬ್ಯಾಚಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಸೊ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಜಾಬ್ ಕಾಸ್ಟಿಂಗ್. ಸೊ ಪ್ರೋಸ್ ಅಂಡ್ ಕಾನ್ಸ್ ನೋಡೋಣ. ಸೊ ಅಡ್ವಾಂಟೇಜಸ್ ಫಸ್ಟ್ ನೋಡೋಣ. ಹೆಲ್ಪ್ಸ್ ಟು ಐಡೆಂಟಿಫೈ ಪ್ರಾಫಿಟಬಲ್ ಅಂಡ್ ಅನ್ಪ್ರಾಫಿಟಬಲ್ ಜಾಬ್ಸ್. ಸೊ ಜಾಬ್ ಕಾಸ್ಟಿಂಗು ಬೇಕಾಗಿರುವಂತ ಇನ್ಫಾರ್ಮೇಶನ್ ಕೊಡುತ್ತೆ, ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್. ಸೊ ಅದ್ರ ಬೇಸಿಸ್ ಮೇಲೆ ನಾವು ಪ್ರಾಫಿಟಬಲ್ ಜಾಬ್ಸ್ ಮತ್ತೆ ಅನ್ಪ್ರಾಫಿಟಬಲ್ ಜಾಬ್ಸ್ ಅಂತ ಐಡೆಂಟಿಫೈ ಮಾಡಬಹುದು. ಪ್ರೊವೈಡ್ಸ್ ಇನ್ಫೋ ಫಾರ್ ಪ್ರಿಪೇರಿಂಗ್ ಎಸ್ಟಿಮೇಟ್ಸ್. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಏನಾದರೂ ಡ್ರಾ ಮಾಡಬೇಕು ಅನ್ನೋದಾದ್ರೆ ಇದು ಇನ್ಫಾರ್ಮೇಶನ್ ಕೊಡುತ್ತೆ ಬೇಕಾಗಿರೋದು. ಎವ್ಯಾಲ್ಯೂಯೇಟ್ ಆಪರೇಷನಲ್ ಎಫಿಷಿಯನ್ಸಿ ಆಫ್ ಈಚ್ ಜಾಬ್. ಆಪರೇಷನಲ್ ಎಫಿಷಿಯನ್ಸಿ ಅಂದ್ರೆ ಅಷ್ಟೇನೆ, ಮೆಟೀರಿಯಲ್ಸು, ಲೇಬರು, ಇದೆಲ್ಲ ಏನ್ ಇನ್ಪುಟ್ಸ್ ಕೊಟ್ಟಿದ್ದೀವಿ, ಸೊ ಅದಕ್ಕೆ ತಕ್ಕನ ಹಾಗೆ ಔಟ್ಪುಟ್ ಅನ್ನ ಕೊಡೋದು ಅಂತ ಅಷ್ಟೇ ಆಪರೇಷನಲ್ ಎಫಿಷಿಯನ್ಸಿ ಅಂದ್ರೆ. ಸೊ ಆದಷ್ಟು ಕಡಿಮೆ ಇನ್ಪುಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಔಟ್ಪುಟ್ಸ್ ಅನ್ನ ಕೊಡೋದು ಅಂತ ಅಷ್ಟೇ. ಸೊ ಆಪರೇಷನಲ್ ಎಫಿಷಿಯನ್ಸಿನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಕೊಡುತ್ತೆ. ಹೆಲ್ಪ್ಸ್ ಟು ಫಿಕ್ಸ್ ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಬೇಸಿಸ್ ಮೇಲೆನೆ ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದು. ಸೊ ಜಾಬ್ ಕಾಸ್ಟಿಂಗ್ ಅದನ್ನ ಕೊಡುತ್ತೆ. ಸ್ಪಾಯ್ಲೇಜ್, ಡಿಫೆಕ್ಟ್ಸ್ ಇದನ್ನೆಲ್ಲ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇನ್ನ ಡಿಸ್ಅಡ್ವಾಂಟೇಜಸ್, ಕಾನ್ಸ್. ಮೋರ್ ಲೇಬರ್ ಇಂಟೆನ್ಸಿವ್ ಅಂಡ್ ಎಕ್ಸ್ಪೆನ್ಸಿವ್. ಸೊ ಜಾಬ್ ಕಾಸ್ಟಿಂಗ್ ಇನ್ಫಾರ್ಮೇಶನ್ ನ ಮೇಂಟೈನ್ ಮಾಡೋದಕ್ಕೆ ನಮಗೆ ಜಾಸ್ತಿ ಜನ ಕ್ಲರ್ಕ್ಸ್ ಬೇಕಾಗ್ತಾರೆ, ವರ್ಕ್ಸ್ ಅಕೌಂಟೆಂಟ್ ಬೇಕಾಗ್ತಾರೆ. ಸೊ ಅದರಿಂದ ಇಟ್ ಈಸ್ ಲೇಬರ್ ಇಂಟೆನ್ಸಿವ್ ಅಂಡ್ ಎಕ್ಸ್ಪೆನ್ಸಿವ್. ಇನ್ವಾಲ್ವ್ಸ್ ಮೋರ್ ಕ್ಲರಿಕಲ್ ವರ್ಕ್ ಲೀಡಿಂಗ್ ಟು ಎರರ್ಸ್. ಸೊ ಕ್ಲರಿಕಲ್ ವರ್ಕ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಎರರ್ಸ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ತಪ್ಪಾಗಿ ಅಲೋಕೇಟ್ ಮಾಡಬಹುದು, ಬೇರೆ ಬೇರೆ ಜಾಬ್ಸ್ಗೆ ಅಲೋಕೇಟ್ ಮಾಡಬೇಕಾದ್ರೆ ಕಾಸ್ಟ್ ಅನ್ನ ತಪ್ಪಾಗಿ ಅಲೋಕೇಟ್ ಮಾಡಬಹುದು, ಆತರ ಒಂದು ಸಾಧ್ಯತೆ ಇದೆ. ಹಿಸ್ಟಾರಿಕಲ್ ಕಾಸ್ಟಿಂಗ್ ಇದೇನು ಸಜೆಷನ್ಸ್ ಅನ್ನ ಕೊಡೋದಿಲ್ಲ ಕಾಸ್ಟ್ ಕಂಟ್ರೋಲ್ಗೆ, ಇರೋ ಇನ್ಫಾರ್ಮೇಶನ್ ನ ಕೊಡುತ್ತಷ್ಟೇನೆ, ಇಷ್ಟು ಕಾಸ್ಟ್ ಆಗಿದೆ ಅಂತ ಅಷ್ಟೇ. ಹಿಸ್ಟಾರಿಕಲ್ ಕಾಸ್ಟಿಂಗ್ ಇದು. ಸೊ ಏನ್ ಎಕ್ಸ್ಪೆನ್ಸ್ ಆಗಿದೆ ಅದ್ರ ಬಗ್ಗೆ ರಿಪೋರ್ಟ್ ಕೊಡುತ್ತಷ್ಟೇನೆ. ಸೊ ಕಾಸ್ಟ್ ಕಂಟ್ರೋಲ್ಗೆ ಬೇಕಾಗಿರುವಂತ ಯಾವುದೇ ಸಜೆಷನ್ಸ್ ಆಗಲಿ, ಅಡ್ವೈಸ್ ಆಗಲಿ, ರೆಕಮೆಂಡೇಶನ್ಸ್ ಆಗಲಿ ಇದು ಕೊಡೋದಿಲ್ಲ. ಡಿಫಿಕಲ್ಟ್ ಟು ಕಂಪೇರ್ ಜಾಬ್ಸ್ ಬಿಕಾಸ್ ಈಚ್ ಜಾಬ್ ಹ್ಯಾಸ್ ಇಟ್ಸ್ ಓನ್ ಫೀಚರ್ಸ್. ಸೊ ಪ್ರತಿಯೊಬ್ಬ ಕಸ್ಟಮರ್ ಕೂಡ ಸ್ಪೆಷಲ್ ಆರ್ಡರ್ ಕೊಟ್ಟಿರ್ತಾನೆ, ಅವನಿಗೆ ಏನ್ ಬೇಕೋ ಅದನ್ನ ಮಾಡಿಸ್ಕೊಳ್ಳೋದು ಕೊಟ್ಟಿರ್ತಾನೆ. ಸೊ ಪ್ರತಿಯೊಂದು ಜಾಬ್ ಕೂಡ ಡಿಫ್ರೆಂಟೇನೆ. ಸೊ ಪ್ರತಿಯೊಂದು ಜಾಬ್ಗೂ ಕೂಡ ಅದರದೇ ಆದಂತ ಫೀಚರ್ಸ್ ಇರುತ್ತೆ. ಸೊ ಎವ್ರಿ ಜಾಬ್ ಈಸ್ ಯುನಿಕ್. ಸೊ ಅದರಿಂದ ಬೇರೆ ಬೇರೆ ಜಾಬ್ಗಳ ಪರ್ಫಾರ್ಮೆನ್ಸ್ ನ ಕಂಪೇರ್ ಮಾಡೋದು ಅಷ್ಟು ಸೈಂಟಿಫಿಕ್ ಅಲ್ಲ. ಸೊ ಆ ತರ ಕಂಪೇರ್ ಮಾಡೋದು ಅಷ್ಟೊಂದು ಲಾಜಿಕಲ್ ಅಲ್ಲ ಅಂತ. ಸೊ ಇಲ್ಲಿ ಒಂದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಅನ್ನ ಕೊಡ್ತಾ ಇದ್ದೀನಿ. ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st March 2020. ಸೊ ಈ ತರ ಶುರು ಆಗ್ಬೇಕು ಹೆಡಿಂಗ್, ಆಯ್ತಾ. ಸೊ ಯಾವುದೇ ಕ್ವೆಶ್ಚನ್ಸ್ ಅಲ್ಲಿ ನೀವು ನೋಡಿದಾಗ ಅಥವಾ ಆನ್ಸರ್ಸ್ ಬರೀಬೇಕಾದ್ರೆ ಈ ತರ ಇರುತ್ತೆ ಹೆಡಿಂಗ್, ಜಾಬ್ ಕಾಸ್ಟ್ ಶೀಟ್ ಅಂತ ಇರುತ್ತೆ. ಬ್ಯಾಚ್ ಕಾಸ್ಟಿಂಗ್ ಆದ್ರೆ ಬ್ಯಾಚ್ ಕಾಸ್ಟ್ ಶೀಟ್ ಅಂತ ಇರುತ್ತೆ. ಒಂದ್ ವೇಳೆ ಏನಾದ್ರೂ ಆ ಜಾಬ್ ಆರ್ಡರ್ ನಂಬರ್ ಅಥವಾ ಜಾಬ್ ನಂಬರ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಫಾರ್ ದ ಇಯರ್ ಎಂಡೆಡ್ 31st March 2020 ಆ ಯಾವ ಇಯರ್ ಇದೆ ಅದನ್ನ ಬರೀಬೇಕು. ಸೊ ಈ ಫಾರ್ಮ್ಯಾಟ್ ಸೊ ಫಸ್ಟ್ ಹೇಗೆ ಶುರು ಆಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಬರೀಬೇಕು. ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಲ್ಲ ಬರೀಬೇಕು. ಸೊ ಇನ್ನರ್ ಕಾಲಮ್ ಅಲ್ಲಿ ಅದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಹಾಕ್ಬೋದು. ಸೊ ಅದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮ್ಗೆ ಸಿಗೋದು ಪ್ರೈಮ್ ಕಾಸ್ಟ್. ಸೊ ಎಲ್ಲಾ ಡೈರೆಕ್ಟ್ ಕಾಸ್ಟ್ ಏನಿದೆ, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೊ ಅದ್ರ ಟೋಟಲ್ ಪ್ರೈಮ್ ಕಾಸ್ಟ್ ಆಗುತ್ತೆ. ಸೊ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್.
ಆ ವರ್ಕ್ಸ್ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ರೆ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ರೆ ಅದು ಕಾಸ್ಟ್ ಆಫ್ ಸೇಲ್ಸ್ ಆಗುತ್ತೆ. ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಾನು ಹೇಳ್ಬೋದು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್. ಅದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಸೆಲ್ಲಿಂಗ್ ಪ್ರೈಸ್. ಇದನ್ನ ಕೊಟೇಶನ್ ಪ್ರೈಸ್ ಅಂತಾನು ಕರಿಬಹುದು, ಸೆಲ್ಲಿಂಗ್ ಪ್ರೈಸ್ ಅನ್ನ. ಸೊ ಕ್ವೆಶ್ಚನ್ಸ್ ಅಲ್ಲಿ ಏನಾದ್ರು ಕೊಟೇಶನ್ ಪ್ರೈಸ್ ಅಂತ ಹೇಳಿದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಏನೆ. ಸೊ ಇದು ತುಂಬಾ ಸಿಂಪಲ್ ಆಗಿ ಸ್ಥೂಲವಾಗಿ ಮಾಡಿರುವಂತ ಒಂದು ಕಾಸ್ಟ್ ಶೀಟ್ ಅಷ್ಟೇನೆ. ಇದರಲ್ಲಿ ಬೇರೆ ಬೇರೆ ಐಟಮ್ಸ್ಗೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬೇಕಾಗಬಹುದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಕ್ವೆಶ್ಚನ್. ಕೆಲವೊಂದ್ಸರಿ ಈ ಮೆಟೀರಿಯಲ್ಸ್ ಲೇಬರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಲಾಬ್ರೇಟ್ ಆಗಿ. ಮತ್ತೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಎಲ್ಲೇ ಬೇಕಾಗಬಹುದು ಕ್ಯಾಲ್ಕುಲೇಷನ್ಸ್. ಕೆಲವು ಸರಿ ಪ್ರಾಫಿಟ್ 20% ಆನ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ 20% ಆನ್ ಸೆಲ್ಲಿಂಗ್ ಪ್ರೈಸ್ ಆ ಥರ ಏನಾದ್ರು ಕೊಟ್ಟಿರ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ MCQs ಅನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್, what do you call the technique of ascertaining cost of classified jobs? Technique of ascertaining cost of classified jobs ಏನಂತ ಕರೀತಾರೆ? ಕಾಸ್ಟ್ ಜಾಬಿಂಗ್, ಜಾಬ್ ಮ್ಯಾನೇಜ್ಮೆಂಟ್, ಜಾಬ್ ಮೆಥಡ್ಸ್, ಜಾಬ್ ಕಾಸ್ಟಿಂಗ್. ನಿಮ್ಗೆ ಗೊತ್ತಿರುತ್ತೆ ಜಾಬ್ ಕಾಸ್ಟಿಂಗ್. Second question, which ones among the below is or are cost units? Jobs, batches, processes, all of the above. ಸೊ ಯಾವುದನ್ನ ಕಾಸ್ಟ್ ಯೂನಿಟ್ಸ್ ಅಂತ ಕರೀಬಹುದು? ಎಲ್ಲವುದು ಕೂಡ ಕಾಸ್ಟ್ ಯೂನಿಟ್ಸ್ ಏನೇ. ಥರ್ಡ್, ವೈ ಇಸ್ ದ ಸ್ಟಡಿ ಆಫ್ ಜಾಬ್ ಕಾಸ್ಟಿಂಗ್ ಇಂಪಾರ್ಟೆಂಟ್? ಕಾಸ್ಟ್ ಅಸರ್ಟೈನ್ಮೆಂಟ್ಗೆ, ಅಬ್ಸಾರ್ಪ್ಷನ್ ಆಫ್ ಎಕ್ಸ್ಪೆನ್ಸಸ್ಗೆ, ಡಿಸಿಷನ್ ಮೇಕಿಂಗ್ಗೆ, ಎಲ್ಲದಕ್ಕೂ. ವಿಚ್ ಅಮಾಂಗ್ ದೀಸ್ ಈಸ್ ಆರ್ ಆರ್ ಜಾಬ್ ಇಂಡಸ್ಟ್ರೀಸ್? ಫರ್ನಿಚರ್, ಆಟೋಮೊಬೈಲ್ ಗ್ಯಾರೇಜ್, ರಿಪೇರ್ ಶಾಪ್, ಆಲ್ ಆಫ್ ದ ಅಬವ್. ಸೊ ಎಲ್ಲವುದು ಕೂಡ ಜಾಬ್ ಇಂಡಸ್ಟ್ರೀಸ್ ಏನೆ. ನೆಕ್ಸ್ಟ್, ಫಿಫ್ತ್ ಕ್ವೆಶ್ಚನ್, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ಕಾಸ್ಟಿಂಗ್ ಇನ್ಫಾರ್ಮೇಶನ್? ಕಾಸ್ಟ್ ಕ್ಲರ್ಕ್. ಕಾಸ್ಟ್ ಕ್ಲರ್ಕ್ ಜಸ್ಟ್ ಹೇಳಿದ ಕೆಲಸ ಮಾಡ್ತಾನೆ ಅಷ್ಟೇನೆ. ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್. ಸೊ ಕಾಸ್ಟ್ ಕ್ಲರ್ಕ್ ಬರೀ ಕ್ಲರಿಕಲ್ ವರ್ಕ್ ಮಾಡ್ತಾನೆ ಹೋಗ್ತಾನೆ ಅಷ್ಟೇನೆ. ಆ ಕಾಸ್ಟಿಂಗ್ ಇನ್ಫಾರ್ಮೇಶನ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸೈನ್ ಮಾಡೋನು ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್ ಬ್ಯಾಚ್ ಕಾಸ್ಟಿಂಗ್? ಏನು ಡಿಫರೆನ್ಸ್? ಆಪ್ಷನ್ಸ್ ನೋಡಿ. ಕ್ಲಾಸಿಫಿಕೇಶನ್ ಆಫ್ ವರ್ಕ್ ಇಂಟು ಐದರ್ ಜಾಬ್ಸ್ ಆರ್ ಬ್ಯಾಚಸ್. ಸೊ ಜಾಬ್ ಕಾಸ್ಟಿಂಗ್ ಅಲ್ಲಿ ಜಾಬ್ಸ್ ಅಂತ ಕ್ಲಾಸಿಫೈ ಮಾಡಿದ್ರೆ, ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಬ್ಯಾಚಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ವಾಟ್ ಈಸ್ ಪ್ರೈಮ್ ಕಾಸ್ಟ್? ಸೊ ನಿಮ್ಗೆ ಗೊತ್ತಿರುತ್ತೆ, ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ವಾಟ್ ಈಸ್ ವರ್ಕ್ಸ್ ಕಾಸ್ಟ್? ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಅದನ್ನ ಫ್ಯಾಕ್ಟ್ರಿ ಕಾಸ್ಟ್ ಅಂತಾನು ಕರೀತಾರೆ. ವರ್ಕ್ಸ್ ಕಾಸ್ಟ್ ಅಂದ್ರೂ ಒಂದೇ, ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೂ ಒಂದೇ. ಸೊ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ರೆ ದಟ್ ಬಿಕಮ್ಸ್ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್. ವಾಟ್ ಈಸ್ ಪ್ರೊಡಕ್ಷನ್ ಕಾಸ್ಟ್? ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾವ್ದು ಆನ್ಸರ್.
ಕಾಸ್ಟ್ ಆಫ್ ಸೇಲ್ಸ್ ಮೈನಸ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, S&D ಅಂದ್ರೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ವರ್ಕ್ಸ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಕಾಸ್ಟ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಜಾಬ್ ಆರ್ ಬ್ಯಾಚ್, ಇದು ಕರೆಕ್ಟೇ. ಕಾಸ್ಟ್ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಜಾಬ್ ಆರ್ ಬ್ಯಾಚ್. ಕಾಸ್ಟ್ ಆಫ್ ಸೇಲ್ಸ್ ಇಂದ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ತೆಗೆದ್ರೂ ಪ್ರೊಡಕ್ಷನ್ ಕಾಸ್ಟ್ ಸಿಗುತ್ತೆ. ವರ್ಕ್ಸ್ ಕಾಸ್ಟ್ ನ ತಗೊಂಡು ಅದಕ್ಕೆ ಅಡ್ಮಿನ್ ಕಾಸ್ಟ್ ನ ಆಡ್ ಮಾಡಿದ್ರು ಕೂಡ ಪ್ರೊಡಕ್ಷನ್ ಕಾಸ್ಟ್ ಸಿಗುತ್ತೆ. ಸೊ ಆಲ್ ದ ಎಬೋ. ವಾಟ್ ಡಸ್ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡ್? ಏನಿರುತ್ತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಓನ್ಲಿ, ಕಾಸ್ಟ್ ಆಫ್ ಸೇಲ್ಸ್ ಓನ್ಲಿ, ಆಲ್ ಕಾಸ್ಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಪ್ಲಸ್ ಪ್ರಾಫಿಟ್. ಸಿ, ಆಲ್ ಕಾಸ್ಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಪ್ಲಸ್ ಪ್ರಾಫಿಟ್. ಸೊ ನಾವು ಏನೇನು ಖರ್ಚು ಮಾಡಿದ್ದೀವಿ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಮಾರ್ಕೆಟ್ ಮಾಡಲಿಕ್ಕೆ ಎಲ್ಲ, ಆ ಎಲ್ಲಾ ಕಾಸ್ಟ್ಸ್ ಎಕ್ಸ್ಪೆನ್ಸಸ್ ಸೇರಿಸಿ ಅದಕ್ಕೆ ಪ್ರಾಫಿಟ್ ಸೇರಿಸಿ ನಾವು ಮಾರಾಟ ಮಾಡೋದು ಅಲ್ವಾ? ಸೊ ಇಲ್ಲಿ ಟಿಪ್ ಬ್ಯಾಂಕ್ ಅಂತ ಕೊಡ್ತಾ ಇದ್ದೀನಿ. ಸೊ ಬೇರೆ ಬೇರೆ ವಿಡಿಯೋಸ್ ಅಲ್ಲಿ ವೇರಿ ಆಗುತ್ತೆ ಟಿಪ್ಸು, ಕೆಲವೊಂದು ಕಾಮನ್ ಇರ್ಬೋದು. ಸೊ ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ. ಸೊ ಬೇರೆ ವಿಡಿಯೋಸ್ ಏನಾದರೂ ಸಿಕ್ಕಿದ್ರೆ ಯೂಟ್ಯೂಬ್ ಅಲ್ಲಿ ಕಾಸ್ಟಿಂಗ್ ಮೆಥಡ್ಸ್ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಖಂಡಿತ ನೋಡಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಈ ಜಾಬ್ ಇಂಡಸ್ಟ್ರೀಸು ಮತ್ತೆ ಬ್ಯಾಚ್ ಇಂಡಸ್ಟ್ರೀಸ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ಹುಡುಕಿ. ಈಗ ಕಾಮನ್ ಆಗಿ ಎಕ್ಸಾಂಪಲ್ಸ್ ಕೊಟ್ಟೆ. ಜಾಬ್ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್, ರಿಪೇರ್ಸ್ ಇದೆಲ್ಲ ಕೊಟ್ಟೆ. ಮತ್ತೆ ಬ್ಯಾಚ್ ಇಂಡಸ್ಟ್ರೀಸ್ಗೆ ಫಾರ್ಮಾಕ್ಯೂಟಿಕಲ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್ ಇದೆಲ್ಲ ಕೊಟ್ಟೆ. ಸೊ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನು, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಅನ್ನ ಹುಡುಕಿ. ಸೊ ಗೂಗಲ್ ಸ್ಕಾಲರ್ ಅಲ್ಲಿ ಸರ್ಚ್ ಮಾಡಿ. ಆದಷ್ಟು ಗೂಗಲ್ ಸ್ಕಾಲರ್ ಅನ್ನ ಹುಡುಕೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅಲ್ಲಿ ರಿಸರ್ಚ್ ಪೇಪರ್ಸು, ಆರ್ಟಿಕಲ್ಸ್ ಎಲ್ಲ ಸಿಗತ್ತೆ. ಅದರಲ್ಲೂ ಈ ಕಾಸ್ಟಿಂಗ್ ಮೆಥಡ್ಸ್ ಸಂಬಂಧಪಟ್ಟ ಹಾಗೆ, ಕಾಸ್ಟ್ ಅಕೌಂಟಿಂಗ್ ಮತ್ತೆ ಕಾಸ್ಟಿಂಗ್ ಮೆಥಡ್ಸ್ಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ಸ್ ಮತ್ತೆ ಪೇಪರ್ಸ್ ಅನ್ನ ಹುಡುಕಿ ಅದನ್ನ ಓದಿ. ಸೊ ಲಾಸ್ಟ್ ಸ್ಲೈಡಿಗೆ ಬಂದ್ವಿ. ಕಂಗ್ರ್ಯಾಚುಲೇಷನ್ಸ್. ಸೊ ನಾವು ಜಾಬ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಂತ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀನಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಸೊ ಏನೇ ಡೌಟ್ ಇದ್ರೂ, ಕ್ಲಾರಿಫಿಕೇಶನ್ ಬೇಕಿದ್ರೂ ಈ ವಿಡಿಯೋ ಕೆಳಗೆ ಇರುವಂತ ಕಾಮೆಂಟ್ ಬಾಕ್ಸ್ ಅದನ್ನ ಬಳಸ್ಕೊಳ್ಳಿ. ಅಥವಾ ವಾಟ್ಸಪ್ ಗ್ರೂಪ್ ನಲ್ಲಿ ಇದ್ರೆ ಪರ್ಸನಲ್ ವಿಂಡೋನಲ್ಲಿ ನನಗೆ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. ಸೆಲೆಬ್ರೇಟ್ ಲರ್ನಿಂಗ್. ಹ್ಯಾಪಿ ಸ್ಟಡೀಸ್.